ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಈ ಒಂದು ಮಾಸದಲ್ಲಿ ಪ್ರಾರಂಭ ಆಗಲಿದೆ. ಕಾರಣ ಏನಂತಂದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಅಂತಂದರೆ ಮೇಷರಾಶಿಗೆ ಒಂದು ಒಳ್ಳೆಯ ಒಂದು ಫಲ ಅಂತಂದರೆ ಏಕಾದಶಿಯಲ್ಲಿ ಶನಿ ಬರ್ತಾ ಇದ್ದಾನೆ. ಅಂದರೆ ಈ ಮಾಸದಲ್ಲಿ ಅವರು ವಕ್ರ ಆಗಿ ಬಂದಿದ್ದಾನೆ, ಆಲ್ರೆಡಿ ವಕ್ರ ಆಗಿದ್ದಾನೆ. ಈ ಶನಿ ವಕ್ರ ಆದರೆ ಕೆಟ್ಟದ್ದೇನಾಗೋದಿಲ್ಲ. ಯಾಕೆಂದರೆ ಏನೇನೋ ಸಮಸ್ಯೆಗಳು ನಿಮಗೆ ಇತ್ತು ಮುಂಚೆ, ಅವೆಲ್ಲ ಮತ್ತೆ ರಿಕವರಿ ಆಗುತ್ತೆ. ನಿಮ್ಗೆ ಏನೇನೋ ನಷ್ಟ ಆಗಿತ್ತು, ಏನ ಕಳ್ಕೊಂಡಿದ್ರಿ, ಕೆಲಸ ಕರ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸ ಕಳ್ಕೊಂಡೋದಿದ್ರೆ, ಉದ್ಯೋಗ ಕಳ್ಕೊಂಡೋದ್ರಿ, ಇದೆಲ್ಲ ವಕ್ರ ಆದಾಗ ಮತ್ತೆ ವಕ್ರತ್ಯಾಗ ಆದ್ಮೇಲೆ ಎಲ್ಲ ರಿಕವರಿ ಆಗುತ್ತೆ. ಇನ್ನೊಂದು ವಿಕ್ರಮ ಸ್ಥಾನದಲ್ಲಿ ಗುರು ಇದ್ದಾನೆ. ಅಂದರೆ ನಿಮಗೆ ದುಡ್ಡು ಬರುತ್ತೆ ಅಂತಲ್ಲ, ಕೆಲಸದಲ್ಲಿ ಜಯ ಸಿಗತ್ತೆ, ಕೆಲಸ ಕಾರ್ಯದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಮತ್ತೆ ಆರ್ಥಿಕವಾಗಿ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಅನುಕೂಲ ಅಂದರೆ ನಿಮ್ಗೆ ತುಂಬ ದುಡ್ಡು ಬರುತ್ತೆ ಅಂತಲ್ಲ, ಇರೋ ಸಮಸ್ಯೆಗಳು ಸಾಲ್ವ್ ಆಗುತ್ತೆ, ಅಥವಾ ಸಮಸ್ಯೆಗಳು ಇದ್ರೆ ಅದು ಪರಿಹಾರ ಆಗುತ್ತೆ, ಬರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. ಮೇಷರಾಶಿ ಜಾಸ್ತಿಯವರು ಸುಮಾರು ತೊಂದರೆ ಅನುಭವಿಸಿದ್ದಾರೆ, ಸಾಕಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ, ನಷ್ಟ ಮಾಡ್ಕೊಂಡಿದ್ದಾರೆ. ಈ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಕ್ಕಂಥವ್ರು, ಮತ್ತು ಗಾರ್ಮೆಂಟಲ್ಲಿ ಕೆಲಸ ಮಾಡುವವರು, ಕೆಲವೊಂದಷ್ಟು ಏನು ಹಾರ್ಡ್ ವರ್ಕ್ ಅಂತ ಮಾಡ್ತಾರೆ, ಶ್ರಮಜೀವಿಗಳು ಅಂತ ಇರ್ತಾರೆ, ಕಾರ್ಮಿಕ ವರ್ಗದವರು ಅಂತ ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅಂತ ಹೇಳಬೇಕು. ಕಾರ್ಮಿಕರಿಗೆ ತೊಂದರೆ ಇದೆ ಅಂದರೆ ಕಾರ್ಮಿಕ ವರ್ಗಕ್ಕೆ ಸಂಬಂಧಪಟ್ಟಂಥವನು ಶನಿ ಆಗ್ತಾನೆ. ಅಂದರೆ ಧರ್ಮ ಕರ್ಮಕ್ಕೆ ಕಾರಕ, ಕಷ್ಟಪಟ್ಟ ಜೀವನ ಮಾಡತಕ್ಕಂಥವ್ರು, ಶ್ರಮಜೀವಿಗಳು, ಅವರೆಲ್ಲ ತುಂಬ ಕಷ್ಟಪಡ್ತಾರೆ. ಈ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಕಾರ್ಮಿಕ ವರ್ಗದವರು ತುಂಬ ಶ್ರಮಪಟ್ಟು ಬೆವರು ಸುರಿಸಿ ಬೆಳಗಿಂದ ಸಾಯಂಕಾಲದವರೆಗೆ 10 ಅವರ್ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥವ್ರಿಗೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಸಂಕಷ್ಟ ಇದೆ. ಕಾರಣ ಅವರಿಗೆ ಸಂಕಷ್ಟ ಇರೋದು ಸಾಲ ಆಗ್ತದೆ. ಇವಾಗ ಇರೋ ಸಂಕಷ್ಟ ಸ್ವಲ್ಪ ಪರಿಹಾರ ಆಗ್ತದೆ. ಸಂಕಷ್ಟ ಇದೆ ಅಂತ ಹೇಳ್ತೀನಿ, ಮತ್ತು ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ. ಶನಿ ವಕ್ರ ಆದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು, ನಿಮಗೆ ಪಾಸಿಟಿವ್ ಆಗಿ ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಅಂದರೆ ಸುಮಾರು ತಿಂಗಳ ಕಾಲ ಶನಿ ವಕ್ರ ಆಗಿರ್ತಾನೆ. ಅಷ್ಟು ಲಾಂಗ್ ಟೈಮ್ ಇರೋದ್ರಿಂದ ನಿಮ್ಮ ಸಮಸ್ಯೆ 1 by 1 ಎಲ್ಲ ಪರಿಹಾರ ಆಗ್ತದೆ. ಇವಾಗ ಈ ತಿಂಗಳಲ್ಲಿ ಯಾರಿಗೂ ಆಗಲಿಲ್ಲ ಈ ಮಾಸದಲ್ಲಿ, ಮುಂದಿನ ಮಾಸದಲ್ಲಿ ಆಗುತ್ತೆ, ಅವ್ರಿಗೂ ಆಗಲ್ಲ, ಅದಕ್ಕೂ ಮುಂದಿನ ಮಾಸದಲ್ಲಿ ಆಗುತ್ತೆ. ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಇರುತ್ತೆ. ಯಾಕೆಂದರೆ ನಿಮ್ಮ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಅಶ್ವಿನಿ, ಭರಣಿ, ಕೃತ್ತಿಗ, ಏಕಪಾದ ಮೇಷ, ಈ 9 ಪಾದಗಳಲ್ಲಿ ಪಾದಭೇದ ಇರುತ್ತೆ, ವಂಶದಲ್ಲಿ ವ್ಯತ್ಯಾಸ ಇರ್ಬೋದು. ಮೊದಲು 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಹುಟ್ಟಿದವರಿಗೆಲ್ಲ ಏನಾಗುತ್ತೆ ಅಂದರೆ ಕೆಲವು ಡಿಸ್ಟೆನ್ಸ್ಗಳು ಮೇಂಟೈನ್ ಆಗುತ್ತೆ. ಅಂದರೆ ಕೆಲವು ಹಿಂದೆ ಮುಂದೆ ಆಗುತ್ತೆ, ಒಬ್ರಿಗೆ 1 ತಿಂಗಳಾದರೆ ಒಬ್ರಿಗೆ 2 ತಿಂಗಳಾಗುತ್ತೆ, ಹೀಗೆ ವ್ಯತ್ಯಾಸ ಇರುತ್ತೆ. ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ವಿಕ್ರಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮಗೆ ಯಾವುದೇ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸು ಸಿಗತ್ತೆ, ಜಯ ಸಿಗತ್ತೆ ಅಂತ ಹೇಳ್ತೀವಿ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹೇಗಿದೆಯೋ ಹಾಗೇ ಇರುತ್ತೆ, ಇನ್ನು ಸ್ವಲ್ಪ ಅನುಕೂಲ ಆಗುತ್ತೆ. ಒಂದು 50ರಿಂದ 65% ನಿಮಗೆ ಅನುಕೂಲ ಆಗುತ್ತೆ. ಆದರೆ ಪರಿಶ್ರಮ ತುಂಬ ಇದೆ, ಕಷ್ಟಪಡಬೇಕಾಗತ್ತೆ. ದುಡ್ಡು ಯಾರಿಗಾರು ಕೊಟ್ಟದಿದ್ರೆ, ತೆಗೆದುಕೊಳ್ಳೋದಿದ್ರೆ, ಅಥವಾ ನಿಮಗೆ ಸಾಲ ಮಾಡಿದಿದ್ರೆ, ಸಾಲ ರಿಕವರಿ ಮಾಡೋದಿದ್ರಲ್ಲ, ಸ್ವಲ್ಪ ಮಟ್ಟಿಗೆ ಪರಿಶ್ರಮವನ್ನು ವಹಿಸಬೇಕಾಗತ್ತೆ. ಅನಂತರದಲ್ಲಿ ನಿಮ್ಮ ಒಂದು ಸುಖ ಸ್ಥಾನವನ್ನು ನಾವು ನೋಡಬೇಕು. ಸುಖ ಸ್ಥಾನ ಅಂತ ನಮ್ಗೆ ಏನೇನು ಸುಖ ಜೀವನದಲ್ಲಿ ಬೇಕಾಗತ್ತೆ, ವಾಹನ ಸುಖ ಬೇಕಾಗತ್ತೆ, ದಾಂಪತ್ಯ ಸುಖ, ಅದಾದ ಮೇಲೆ ತಂದೆ ಸುಖ, ತಾಯಿ ಸುಖ, ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಅಂತ ಹೇಳ್ತೀವಿ. ಇದು 3 ಚೆನ್ನಾಗಿ ಇರಬೇಕಾಗ್ತದೆ ಮನುಷ್ಯನ ಜೀವನದಲ್ಲಿ, ಆವಾಗ ಅವನು ಸಮೃದ್ಧವಾಗಿರ್ಬಹುದು. ಊಟ ತಿಂಡಿ ಬಟ್ಟೆಗೆ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಅವನು ಆರೋಗ್ಯವಾಗಿರಬೇಕು, ದೈಹಿಕ ಆರೋಗ್ಯವಾಗಿರಬೇಕು. ಅದೆಲ್ಲವೂ ಇದ್ದಾಗ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಒಂದು ಭಾವನೆ, ಒಳ್ಳೆಯ ಯೋಚನೆ, ಒಳ್ಳೆಯ ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಯಾವಾಗಲೂ ತೊಂದರೆಗಳನ್ನೇ ಅನುಭವಿಸ್ತಾ ಇರೋದು ಕಷ್ಟ ಆಗ್ತದೆ. ಹಾಗಾಗಿ ತಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತೀನಿ. ನಿಮಗೆ ಮನೆ ತಗೊಳ್ಳೋದು, ಕಾರ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು, ಈ ಥರ ಯೋಗಗಳಿದೆ. ಆದರೆ ಸ್ವಲ್ಪ ಕಷ್ಟಪಡಬೇಕು, ಪ್ರಯತ್ನ ಪಡಬೇಕು, ಸ್ವಲ್ಪ ಸಾಲ ಮಾಡಬೇಕಾಗಬಹುದು. ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆಗ್ಬೋದು, ಬೇರೆ ಏನೂ ಆಗೋದಿಲ್ಲ. ಈ ಥೈರಾಯ್ಡು ಮತ್ತು ರನ್ನಿಂಗ್ ನೋಸ್ ಬರೋದು, ಗಂಟ್ಲು ನೋವು ಬರೋದು, ಗಂಟ್ಲು ಉರಿ ಬರೋದು, ಆಮೇಲೆ ಕಿವಿ ನೋವು, ENTಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ತೊಂದರೆಗಳು ಆರೋಗ್ಯದಲ್ಲಿ ನಿಮ್ಮ ತಾಯಿಗೆ ವ್ಯತ್ಯಾಸ ಆಗ್ಬೋದು. ಸ್ವಲ್ಪ ಗಮನ ವಹಿಸಿ, ಕಾಳಜಿ ವಹಿಸಿ, ಅದರ ಸಮಸ್ಯೆಗಳು ಇರೋದಿಲ್ಲ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಗಮನ ವಹಿಸಿದ್ರೆ ಒಳ್ಳೆ ವಿದ್ಯಾವಂತರಾಗ್ತಾರೆ. ಅವ್ರಿಗೆ ಸ್ವಲ್ಪ ಮಟ್ಟಿಗೆ ತಾವು ಅವರಿಗೆ ಪ್ರಚೋದನೆ ಕೊಡಬೇಕು. ಓದೋದ್ರ ಬಗ್ಗೆ ಸ್ವಲ್ಪ ಅವರಿಗೆ ಜಾಸ್ತಿ ಪ್ರಮಾಣದಲ್ಲಿ ಅವರಿಗೆ ತಾವು ತಿಳಿಸ್ತಾ ಇರಬೇಕು, ಮಾರ್ಗದರ್ಶನವನ್ನು ಮಾಡ್ತಾ ಇರಬೇಕು. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ, ದೊಡ್ಡ ತೊಂದರೆ ಏನೂ ಆಗೋದಿಲ್ಲ. ಓವರ್ ಹೀಟ್ ಆಗೋದು ಆಗ್ಬೋದು, ಹೊಟ್ಟೆ ಉರಿ ಆಗೋದು, ತಲೆನೋವು ಬರೋದು, ಜಾಯಿಂಟ್ ಪೇನ್ ಬರೋದು, ಮೈಗ್ರೇನ್ ಥರ ಅವಾಗವಾಗ ಗ್ಯಾಸ್ಟ್ರಿಕ್ ಆಗೋದು, ಇದಾಗೋ ಸಾಧ್ಯತೆ ಬಿಟ್ಟರೆ ಬೇರೆ ಏನು ತೊಂದರೆಗಳು ತಮಗೆ ಇನ್ನು ಮತ್ತು ಬೇರೆ ಆರೋಗ್ಯದಲ್ಲಿ ಆಗೋದಿಲ್ಲ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಸಮಸ್ಯೆಗಳು ಇದೇ ಇರುತ್ತೆ. ನೋಡಿ, ಒಂದು ದೊಡ್ಡ ಮರ, ಆಲದ ಮರ ಇರುತ್ತೆ, ಆಲದ ಮರಕ್ಕೆ ಎಲೆ ಭಾರ ಆಗೋದಿಲ್ಲ. ಹಾಗೇನು ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಎಲೆ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ, ಅದು ಭಾರ ಆಗೋದಿಲ್ಲ, ಅದು ಅಲ್ಲಿಗೆ
ಮಾತಾಡಬೇಕು, ಅಲ್ಲಿಗೆ ಮುಗಿಸ್ಬೇಕು. ಅದು ಯಾವುದನ್ನು ಕೂಡ ದೊಡ್ಡದಾಗಿ ಎಳ್ಕೊಂಡು ಹೋಗಬಾರ್ದು. ಜೀವನದಲ್ಲಿ ನೆಮ್ಮದಿಯನ್ನು ನಾವು ಕಾಣ್ಕೋಬೇಕು. ಅಲ್ಲದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೋಡ್ಕೋಬೇಕು. ಹಾಗೆ ದಾಂಪತ್ಯದಲ್ಲಾಗಲಿ, ಪಾರ್ಟ್ನರ್ಶಿಪ್ಪಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ ಯಾವುದನ್ನು ಕೂಡ ಸೂಕ್ಷ್ಮವಾಗಿ ಅದನ್ನು ಸರಿಪಡ್ಕೊಳಕ್ಕೆ ಹೋಗಬೇಕು. ಯಾವುದೇ ಒಂದು ಮಾತಾಡೋಕ್ಕೆ ಜಾಸ್ತಿ ಒಂದು ಆರ್ಗ್ಯುಮೆಂಟು, ವಾದ ವಿವಾದ ಮಾಡೋದನ್ನು ಕಡಿಮೆ ಮಾಡಬೇಕು. ಮತ್ತು ಯಾರಿಗೂ ಸಾಲ ಕೊಡೋದು, ಸಾಲ ತಗೊಳ್ಳೋದನ್ನು ಸ್ವಲ್ಪ ಮಟ್ಟಿಗೆ ಗಮನ ಇಟ್ಟುಕೊಂಡು ಲಿಮಿಟಲ್ಲಿ ಮಾಡಬೇಕು. ಅದು ಕೂಡ ಒಳ್ಳೆಯದಾಗ್ತದೆ. ಇನ್ನು ನಿಮ್ಮ ತಂದೆ ತಾಯಿಯ ವಿಚಾರ ಬಂದರೆ, ತಂದೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ವಿತರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ, ಕೋರ್ಟು ಕಚೇರಿಗೆ ಹೋಗೋದಿದ್ದರೆ ಈ ಸಮಯದಲ್ಲಿ ನೀವು ಆ ಕೋರ್ಟು ಕಚೇರಿ ವ್ಯಾಜ್ಯವನ್ನು ಇತ್ಯರ್ಥ ಮಾಡ್ಕೋಬೋದು. ಅದನ್ನು ಕೂಡ ಸರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಲಾಭ ನಷ್ಟ ನಿಮ್ಗೆ ಹೆಂಗಿದೆಯಪ್ಪ ಈ ಒಂದು ತಿಂಗಳಲ್ಲಿ ಅನುಕೂಲ ಅಂತಂದರೆ, ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳ್ತೀವಿ. ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ಸಮಸ್ಯೆಗಳು, ಬರೋ ಸಮಸ್ಯೆ ಕಡಿಮೆ ಆಗುತ್ತೆ, ಇದ್ದಿರೋ ಸಮಸ್ಯೆ ಸರಿ ಹೋಗ್ತದೆ. ಹೀಗೆ ಮಧ್ಯಮ ಫಲ ಅಂತ ನಾವು ನಿಮಗೆ ಹೇಳಬೇಕಾಗತ್ತೆ. ಮತ್ತು ಕೆಲವೊಂದಷ್ಟು ಸಮಸ್ಯೆಗಳಿರುತ್ತೆ. ಯಾವುದು ಅಂತಂದರೆ ಆರ್ಥಿಕ ಸಮಸ್ಯೆ ಇರುತ್ತೆ, ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಆರೋಗ್ಯ ಸಮಸ್ಯೆಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮಿಕ್ಕುಳದ್ದೆಲ್ಲ ನೀವು ಸರಿ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ಭಾಳ ಕಾರ್ಮಿಕ ವರ್ಗದವರಿಗೆ ಸ್ವಲ್ಪ ಸಮಸ್ಯೆ ಇದೆ. ಭಾಳ ಜಾಗ್ರತೆಯಿಂದ ಇರಬೇಕು. ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಮಾಡಿಕೊಂಡು ಹೋಗಬೇಕಾಗತ್ತೆ. ಇಲ್ಲ ನಷ್ಟ ಆಗೋದು, ಕಾನೂನು ತೊಂದರೆ ಬರೋದು, ಸಮಸ್ಯೆಗಳು ಬರೋದು, ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಸಂದರ್ಭಗಳಿರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿದ್ದರೆ ಸಾಕು. ಬೇರೆ ಎಲ್ಲರಿಗೂ ಕೂಡ ವೃತ್ತಿಯಲ್ಲಿರೋರಿಗೆ, ಬೇರೆಯವರಿಗೆಲ್ಲರೂ ಕೂಡ ಚೆನ್ನಾಗಿದೆ. ಇನ್ನು ಗಾರ್ಮೆಂಟ್ಸ್ ಮಾಡುವವರು, ಆಮೇಲೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲಸದವರು, ಆ ನಂತರದಲ್ಲಿ ಕೆಲವೊಂದಷ್ಟು ಕನ್ಸ್ಟ್ರಕ್ಷನ್ ಫೀಲ್ಡು, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರು, ಸ್ಟೀಲ್ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರು, ಪೆಟ್ರೋಲಿಯಂ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅವರಿಗೆ ಬಿಸ್ನೆಸ್ಸಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವ ಸಾಧ್ಯತೆ ಮತ್ತು ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. ನಿಮ್ಮ ಜಾತಕ ಚೆನ್ನಾಗಿದ್ದರೆ ಆ ದೋಷಗಳು ಪರಿಹಾರ ಆಗುತ್ತೆ. ಹೀಗೆ ಎಲ್ಲ ಮಿಕ್ಕುಳದವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಅಂತ ಹೇಳ್ತೀವಿ. ಒಂದು ವೇಳೆ ತೊಂದರೆಯಲ್ಲಿರೋರು ಯಾರಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗಿ ಅರ್ಚನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿ ಆಗ್ತಾ ಇದೆ. ಕಾರಣ ಗುರುವಿನ ಪೂರ್ಣ ಅನುಗ್ರಹ ಇದೆ. ಹಾಗಾಗಿ ಅವರಿಗೆ ಅನುಕೂಲ ಆಗತ್ತೆ ಅಂತ ಹೇಳಬೇಕಾಗತ್ತೆ. ಗುರುವ್ರ ಗೌರವ, ಗುರು ಚೆನ್ನಾಗಿರೋದ್ರಿಂದ ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ ಇವು ಕೂಡ ಸಿಗತ್ತೆ. ಗುರುಂ ಕಾಂಚನ ಸನ್ನಿಭಂ, ಗುರುವಿಂದ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗುವಂಥ ಯೋಗ ಕೂಡ ಇದೆ. ಬುದ್ಧಿಭೂತಂ, ಬುದ್ಧಿ ಒಳ್ಳೆಯ ಯೋಚನೆಗಳು ಬರ್ತಕ್ಕಂಥದ್ದು. ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು. ಮಕ್ಕಳಿಂದ ತಮಗೆ ಅನುಕೂಲ ಆಗ್ತಕ್ಕಂಥದ್ದು. ಪೂರ್ವ ಪುಣ್ಯ ವೃದ್ಧಿ ಆಗ್ತಕ್ಕಂಥದ್ದು. ಅಂದರೆ ಪೂರ್ವಾಜಿತ ಕರ್ಮದ ಶುಭಫಲಗಳು ಪ್ರಾಪ್ತಿಯಾಗುವಂಥ ಯೋಗಗಳು ಈ ಒಂದು ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿದೆ ಅಂತ ಹೇಳ್ತೀನಿ. ಕೆಲವೊಂದಷ್ಟು ಕರ್ಮಫಲಗಳು ಅಂತ ಇರುತ್ತೆ. ನಾವು ಜೀವನದಲ್ಲಿ ಎಲ್ರಿಗೂ ಒಳ್ಳೆಯದೇ ಮಾಡ್ತೀವಿ, ಒಳ್ಳೆ ಯೋಚನೆಯನ್ನು ಮಾಡ್ತೀವಿ, ಆದರೂ ಕೂಡ ಕೆಟ್ಟ ಫಲಗಳು ನಮಗೆ ಅನಿವಾರ್ಯವಾಗಿ ಬರ್ತದೆ. ಯೋಚನೆ ಕೂಡ ಇರೋದಿಲ್ಲ. ಕಾರಣ ನಮ್ಮ ಪೂರ್ವಾಜಿತ ಕರ್ಮದಿಂದ ಈ ಕೆಲವೊಂದಷ್ಟು ಅನುಭವಿಸಲೇಬೇಕಾಗತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ದೊಡ್ಡದಿರೋದನ್ನು ಸಣ್ಣದು ಮಾಡ್ಬೋದು. ದಾನ, ಧರ್ಮ, ಕರ್ಮ ಕೆಲವೊಂದಷ್ಟು ಧನಾತ್ಮಕವಾಗಿ ಯೋಚನೆಯನ್ನು ಮಾಡೋದ್ರಿಂದ ಇದು ಸರಿ ಹೋಗುತ್ತೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ತಾಪ ಇದೆ. ಉದ್ಯೋಗ ಬದಲಾವಣೆ ಮಾಡುವಂಥ ಯೋಗ ಇದೆ. ಸ್ಥಿರವಾದ ಉದ್ಯೋಗಕ್ಕೆ ಸ್ವಲ್ಪ ಅಡಚಣೆ ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅದೆಲ್ಲವೂ ಪರಿಹಾರ ಆಗುತ್ತೆ. ಇದಕ್ಕೆ ಮುಖ್ಯವಾದ ಒಂದು ಔಷಧಿ ಅಂದರೆ ತಾಳ್ಮೆ ಮತ್ತು ಯೋಚನೆ. ಪ್ರತಿಯೊಂದನ್ನು ಯೋಚನೆ ಮಾಡಬೇಕು. ಮನಸ್ಸು ಮನುಷ್ಯನಿಗೆ ಎರಡು ರೀತಿಯ ಯೋಚನೆಯನ್ನು ಕೊಡುತ್ತೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಕೊಡುತ್ತೆ. ಒಳ್ಳೆಯದನ್ನು ಯೋಚನೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಳ್ಳೆಯ ಅನುಕೂಲ ಇದೆ. ಮತ್ತು ವಾಹನ ಸುಖ ಇದೆ. ಮನೆ ತೆಗೆದುಕೊಳ್ಬೋದು, ಕಾರ್ ತೆಗೆದುಕೊಳ್ಬೋದು, ಫ್ಲಾಟ್ ತೆಗೆದುಕೊಳ್ಬೋದು. ಮತ್ತು ಪಿತ್ರಾಯಿತ ಆಸ್ತಿ ವಿಚಾರ ಬಂದರೆ ಅದನ್ನು ಕೂಡ ಕೂತು ಬಗೆಹರಿಸಿಕೊಂಡ್ರೆ ನಿಮಗೆ ಅನುಕೂಲ ಆಗುವಂಥ ಒಂದು ಸಮಯ ಇದು ಅಂತ ಹೇಳ್ಬೋದು. ವಿವಾಹ ಆಗದೇ ಇರತಕ್ಕಂಥವ್ರು ಯಾರು ಇದ್ದರೆ ಈಗ ವಿವಾಹ ಆಗುವಂತಹ ಯೋಗ ಇದೆ. ಸಂತಾನ ಆಗದೇ ಇರತಕ್ಕಂಥವ್ರು ಇದ್ದರೆ ಅವ್ರಿಗೂ ಕೂಡ ಶುಭಫಲಗಳು ಆಗತ್ತೆ. ಮನೆ ಕಟ್ಟೋರಿಗೆ, ಸೈಟ್ ತಗೊಳ್ಳೋರಿಗೆ ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡುವಂಥ ಉತ್ತಮ ಯೋಗ ಫಲಗಳು ತಮ್ಮ ಒಂದು ವೃಷಭ ರಾಶಿ ಇದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಮಕ್ಕಳು ಇಂಜಿನಿಯರಿಂಗ್ ಓದುವಂಥ ಮಕ್ಕಳು ಇಂಜಿನಿಯರಿಂಗ್ ಓದ್ಬೋದು. ಅದು ಓದುವಂಥ ಶಕ್ತಿ ಸಾಮರ್ಥ್ಯ ಕೂಡ ಮಕ್ಕಳಿಗಿದೆ. ಅದು ಬಿಟ್ಟರೆ IAS IPS ಮಾಡ್ಬೋದು, ಡಿಫೆನ್ಸಲ್ಲಿ ಹೋಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಇವೆಲ್ಲ ಮಾಡುವಂಥ ಒಂದು ಒಳ್ಳೆಯ ಯೋಗ ಫಲಗಳು ನಿಮ್ಮ ಮಕ್ಕಳಿಗಿದೆ. ಅದು ನಿಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳೋದು ಭಾಳ ಸಂತೋಷ ಅನಿಸುತ್ತೆ. ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳೆದುಕೊಳ್ಳುವಂಥ ಯೋಗ ಇದೆ. ಆರ್ಥಿಕ ಸಂಕಷ್ಟ ಎಷ್ಟೇ ಇದ್ದರೂ ಕೂಡ ಇದನ್ನು ಎದುರಿಸಿಕೊಂಡು ಹೋಗುವಂಥ ಸಾಮರ್ಥ್ಯ, ಆ ಒಂದು ಯೋಗ್ಯತೆ ಎರಡೂ ಕೂಡ ನಿಮಗಿದೆ.
ತುಂಬ ಪೇಷನ್ಸ್ ಇರತಕ್ಕಂಥ ವ್ಯಕ್ತಿಗಳು, ತುಂಬ ತಿರುಗಾಡ್ತಾ ಇರತಕ್ಕಂಥ ವ್ಯಕ್ತಿಗಳು, ತುಂಬ ಯೋಚನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ಮತ್ತು ಯಾವುದೇ ಒಂದು ಜವಾಬ್ದಾರಿಯಿಂದ ಹಿಂದೆ ಬರತಕ್ಕಂಥ ವ್ಯಕ್ತಿಗಳಲ್ಲ. ನೀವೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗುವಂಥ ಒಂದು ವ್ಯಕ್ತಿಗಳಾಗಿದ್ದೀರಿ. ನೀವು ಪ್ರತಿಯೊಂದನ್ನು ಕೂಡ ಕಮಿಟೆಡ್ ಆಗಿದ್ದು, ಕರೆಕ್ಟ್ ಆಗಿದ್ದು, ಏನು ಮಾತಾಡ್ತಿರೋ ಅದೇ ಪ್ರಕಾರ ನಡ್ಕೊಳ್ಳುವಂಥ ಪ್ರಾಮಾಣಿಕ, ನಿಷ್ಠಾವಂತ, ಶ್ರದ್ಧಾವಂತ ನೀವು ಆಗಿದ್ದೀರಿ. ದೇವರಲ್ಲಿ ಭಕ್ತಿ ಇರತಕ್ಕಂಥವ್ರು, ಶ್ರದ್ಧೆ ಇರತಕ್ಕಂಥವ್ರು, ನಿತ್ಯ ಅನುಷ್ಠಾನ ಮಾಡಿ ದೇವ್ರ ಬಗ್ಗೆ ಒಳ್ಳೆಯ ಒಂದು ಯೋಚನೆಯನ್ನು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ಆಗಿದ್ದೀರಿ. ಹಾಗಾಗಿ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ದೇವರು ಕೂಡ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಚಾರ ಆಗಿರುತ್ತೆ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಇದೆ, ಅವೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಕೂತು ಮಾತಾಡಿದ್ರೆ ಸರಿ ಹೋಗ್ತದೆ. ಭಿನ್ನಾಭಿಪ್ರಾಯಗಳು ಬಹುದು ಸಹಜ, ಎಲ್ಲೇ ಇದ್ರೂ ಕೂಡ ಭಿನ್ನಾಭಿಪ್ರಾಯಗಳು, ಒಬ್ಬರ ಅಭಿಪ್ರಾಯ ಥರ ಒಬ್ಬರ ಅಭಿಪ್ರಾಯ ಇರಲ್ಲ, ಸರಿಪಡಿಸ್ಕೊಂಡು ಹೋಗಬೇಕು. ಮತ್ತು ಬಿಸ್ನೆಸ್ ಪಾರ್ಟ್ನರಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು, ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಮತ್ತು ವ್ರತ ತಿರುಗಾಟ, ಅನವಶ್ಯಕ ತಿರುಗಾಟಗಳು ನಿಮಗೆ ಆಗುವಂಥ ಯೋಗ, ಮತ್ತು ಕೆಲವೊಂದಷ್ಟು ನಿಮಗೆ ಖರ್ಚು ವೆಚ್ಚಗಳು ಅನಿರೀಕ್ಷಿತ ಬರುವಂಥ ಯೋಗಗಳು. ಕೈಯಲ್ಲಿ ದುಡ್ಡು ನಿಲ್ಲ ಅಂತ ಯೋಚನೆ ಮಾಡ್ತೀರಿ, ಆದರೆ ಹೆಂಗೆ ಬರುತ್ತೋ ಹಂಗೆ ಖಾಲಿ ಆಗ್ತದೆ. ಆದರೆ ಸಾಲ ಮಾಡುವಂಥ ಪ್ರಮೇಯ ಬರದೇ ಇರಲಿ ಅಂತ ನೀವು ಚಿಂತನೆ ಮಾಡ್ತಾ ಇದ್ರೆ ಅದು ಬರಲ್ಲ. ಏನೇ ಇದ್ರೂ ಸರಿ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಗಳು ನಿಮಗಿರುತ್ತೆ. ಋಣಬಾಧೆಯಿಂದ ಮುಕ್ತ ಆಗಬೇಕು ಅಂತ ಇದ್ದೀರಾ, ಋಣಬಾಧೆಯಿಂದ ಮುಕ್ತ ಆಗ್ತೀರಿ, ಎಲ್ಲ ಕಷ್ಟಗಳು ನಿಮ್ಗೆ ಪರಿಹಾರ ಆಗುತ್ತೆ. ಒಂದು ದಿವಸ ನೀವು ಒಳ್ಳೆಯ ಒಂದು ಹುದ್ದೆಯಲ್ಲಿ, ಒಂದು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಆಲ್ರೆಡಿ ಇದ್ದೀರಾ, ಇನ್ನೂ ಮುಂದೆ ಒಳ್ಳೆಯ ಅದಾಗುವಂಥ ಯೋಗಗಳು ಕೂಡ ನಿಮಗೆ ಇರುತ್ತೆ. ಇನ್ನು ಲಾಭ ನಷ್ಟ ಚಿಂತನೆ ಮಾಡಿದ್ರೆ ನಿಮಗೆ ಲಾಭ ಎಷ್ಟಿದೆಯೋ ಅಷ್ಟು ಖರ್ಚಿದೆ, ನಷ್ಟ ಆಗಲ್ಲ, ಖರ್ಚಿದೆ. ಅಂದರೆ ಶುಭ ಕಾರ್ಯಕ್ಕೆ ಖರ್ಚು ಮಾಡ್ತೀರಿ, ಒಳ್ಳೆಯದೇ ಖರ್ಚು ಮಾಡ್ತೀರಿ, ಮನೆಗೆ ಮಕ್ಕಳಿಗೆ ಖರ್ಚು ಮಾಡ್ತೀರಿ, ತಂದೆ ತಾಯಿಗಳಿಗೆ ಖರ್ಚು ಮಾಡ್ತೀರಿ, ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡ್ತೀರಿ. ಹಾಗೆ ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯದಕ್ಕೋಸ್ಕರ ಖರ್ಚು ಮಾಡ್ತೀರಿ. ಯಾವುದನ್ನು ಕೂಡ ಒಂದು ರೂಪಾಯಿನೂ ಕೂಡ ನೀವು ವೇಸ್ಟ್ ಮಾಡಲ್ಲ. ಒಂದು ಪ್ರತಿಯೊಂದನ್ನು ಕೂಡ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ದೃಢವಾದ ಮನಸ್ಸಿಂದ ಅಚಲವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ನಿಮಗೆ ಇರೋದ್ರಿಂದ ದೇವರು ನಿಮಗೆ ಕೈ ಹಿಡಿತಾನೆ, ದೇವರು ನಿಮಗೆ ಕೈ ಬಿಡಲ್ಲ ಅಂತ ಹೇಳೋದು ಭಾಳ ಸಂತೋಷ ವಿಚಾರ. ಹಾಗಾಗಿ ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿ ಕುಂದು ಕೊರತೆ ಮತ್ತೊಂದು ಇನ್ನೊಂದು ತೊಂದರೆ ಯಾವುದೂ ಇಲ್ಲ. ಅವ್ರಿಗೆ ಇರೋದು ಒಂದೇ ಒಂದು ಸಮಸ್ಯೆ ಇರೋದು ವ್ರತ ತಿರುಗಾಟ ಮತ್ತು ಅನವಶ್ಯಕ ಖರ್ಚು ವೆಚ್ಚಗಳು ಬೇಕಾಗಿರುತ್ತೆ, ಬೇಡದೇ ಇರುತ್ತೆ. ಬಟ್ ಅದು ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಹೇಳ್ತೀವಿ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಳ್ಳೆಯದಾಗುತ್ತೆ, ಪತ್ರಿಕೋದ್ಯಮದಲ್ಲಿರೋರಿಗೆ ಒಳ್ಳೆಯದಾಗುತ್ತೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಮತ್ತು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಎಲ್ರಿಗೂ, ಮತ್ತು ಕೆಲವಷ್ಟು ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಶುಭ ಫಲಗಳು ವೃಷಭ ರಾಶಿಯವರಿಗೆ ಇರುತ್ತೆ ಅಂತ ಹೇಳೋಕ್ಕೆ ಭಾಳ ಸಂತೋಷ. ಒಂದು ವೇಳೆ ತೊಂದರೆಯಲ್ಲಿದ್ದರೆ ವೃಷಭ ರಾಶಿಯವರು ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ 9 ವಾರ ಅರ್ಚನೆ, ಕುಂಕುಮಾರ್ಚನೆ ಮಾಡೋದ್ರಿಂದೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲಗಳು ಪ್ರಾರಂಭ ಆಗಲಿದೆ, ಆಗ್ತಾ ಇದೆ ಅಂತ ಹೇಳ್ತೀವಿ. ಜನ್ಮನಾಮ ಅನುರೋಧಕಂ, ಜನ್ಮ ರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಒಂದು ಕಾಲ ಇತ್ತು, ಆ ಕಾಲಘಟ್ಟದಲ್ಲಿ ಆಗಿತ್ತು, ಈ ಕಾಲದ ಘಟ್ಟದಲ್ಲಿ ಬೇರೆ ರೀತಿಯ ಒಂದು ಈಕ್ವಲ್ ಆಗಿ ಬೇರೆ ರೀತಿ ತೊಂದರೆಗಳು ಬರ್ಬೋದು. ಶಿವಫಲಗಳು ಇದೆ ಅಂತ ಹೇಳ್ತೀವಿ. ಸಾಮಾನ್ಯ ಶಿವಫಲಗಳು, ಮಧ್ಯಮ ಫಲ ಇದ್ದರೆ ಶಿವಫಲ ಅಂತ ಹೇಳಬೇಕು. ಕಷ್ಟ ಪರಿಹಾರ ಆಗುತ್ತೆ ಅಂದರೆ ಶಿವಫಲ ಅಂತ ಹೇಳಬೇಕು. ಸುಖ ಸಿಗದೆ ಇರ್ಬೋದು, ಮತ್ತು ಕಷ್ಟ ಪರಿಹಾರ ಆಗುತ್ತೆ. ಹಾಗಾಗಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ, ಅಷ್ಟೇ ಚಿಂತೆಯನ್ನು ಕೊಡ್ತಾನೆ, ಮನಸ್ತಾಪವನ್ನು ಕೊಡ್ತಾನೆ, ಮಾನಸಿಕ ಒತ್ತಡವನ್ನು ಕೊಡ್ತಾನೆ. ಆದರೂ ಕೂಡ ಗುರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಯಾಕೆ ಅಂತಂದರೆ ಗುರು ಸಪ್ತಮಾಧಿಪತಿ. ನಿಮಗೆ ಸಪ್ತಮಾಧಿಪತಿ ಅಂತಂದರೆ ನಿಮ್ಮ ಎಲ್ಲ ಕಷ್ಟವನ್ನು ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವನು. ಅವನು ಸಪ್ತಮಾಧಿಪತಿ. ಕರ್ಮಾಧಿಪತಿ ಅವನೇ. ನೀವು ಒಳ್ಳೆಯ ಕೆಲಸದ ಯೋಚನೆಯನ್ನು, ಒಳ್ಳೆಯ ವಿಚಾರವನ್ನೆಲ್ಲವನ್ನು ತಲೆಯಲ್ಲಿ ತುಂಬತಕ್ಕಂಥವನು ಗುರುನೇ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯೇ ಸುಖಾಧಿಪತಿ, ಸಪ್ತಮಾಧಿಪತಿ, ದಶಮಾಧಿಪತಿ ಮತ್ತು ರಾಶ್ಯಾಧಿಪತಿ. ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ಫಲವನ್ನು ಹೊಂದುವಂತಹ, ಒಂದು ವಿಶೇಷವಾಗಿರ್ತಕ್ಕಂತಹ ಚೈತನ್ಯವನ್ನು, ಶಕ್ತಿಯನ್ನು, ಬುದ್ಧಿಮತ್ತೆಯನ್ನು ಹೊಂದುವಂತಹ, ಮತ್ತು ಎಲ್ಲ ರೀತಿಯಲ್ಲೂ ದಶದಿಕ್ಕುಗಳಲ್ಲಿ ಯೋಚನೆ ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನು ಈ ಮಿಥುನ ರಾಶಿಯವರಿಗೆ ಗುರು ಕೊಡ್ತಾನೆ. ಮತ್ತು ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನು ಪ್ರತ್ಯುತ್ಪನ್ನಮತಿ ಅಂದರೆ ಕಾಲಕ್ಕೆ ತಕ್ಕನಾಗಿ ಯೋಚನೆಯನ್ನು, ಚಿಂತನೆಯನ್ನು, ಜೀವನ ಶೈಲಿಯನ್ನು ಬದಲಿ ಮಾಡಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಬುಧ ಬುದ್ಧಿಕಾರಕನಾಗಿ ಕೊಡ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲ ಅಂತಾನೆ ಹೇಳಬೇಕು. ಯಾಕೆ ಅಂದರೆ 9ರಲ್ಲಿ ಈಗ ಶನಿ ವಕ್ರಾಗಿ 9ಕ್ಕೆ ಬಂದಿದ್ದಾನೆ, ಅಂದರೆ ಒಂದು ಪಾದ ಹಿಂದೆ ಬಂದಿದ್ದಾನೆ. ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ಬಂದಿದ್ದಾನೆ. ಜನ್ಮನೆ ದ್ವಾದಶೇ ಮಂದೆ ಚತುರ್ಥೆ ನವಪಂಚಮೆ, 9ನೇ ಮನೆಯಲ್ಲಿ ಶನಿ ಅಷ್ಟು ಪ್ರಬಲವಾಗಿ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಆದರೂ ಕೂಡ ಈ ರಾಶಿಗೆ ಅವನು ಶುಭಫಲವನ್ನೇ ಕೊಡಬೇಕು, ಯೋಗಕಾರಕನೂ ಕೂಡ ಆಗಿರ್ತಾನೆ. ಹಾಗಾಗಿ ಅವನು ಅಷ್ಟಮ ನವಮಾಧಿಪತಿ ಆಗ್ತಾನೆ ಈ ಜಾತಕಕ್ಕೆ. ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಅಂತಹ ತೊಂದರೆಗಳನ್ನು ಆಗೋದಿಲ್ಲ. ಹಾಗಾಗಿ ಒಳ್ಳೆಯ ಫಲಗಳು ಬರುತ್ತೆ. ಮತ್ತು ಗುರು ಈ ರಾಶಿಯಲ್ಲಿ ಇರೋದ್ರಿಂದ ಅವನು ರಾಶಿಯಲ್ಲಿ ಅವನು ಒಳ್ಳೆಯದು ಕೆಟ್ಟದ್ದು ಎನ್ನೋದಕ್ಕಿಂತ ಮುಖ್ಯವಾಗಿ ಅವನ ಗುರು ದೃಷ್ಟಿ ಒಳ್ಳೆಯದು. ಯಾವತ್ತೂ ಕೂಡ ಗುರು ಇರುವ ಮನೆಯನ್ನು ಅಷ್ಟು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋದಿಲ್ಲ, ಗುರು ದೃಷ್ಟಿ ಒಳ್ಳೆಯದು ಅಂತ ಹೇಳ್ತೀವಿ.
ಗುರು ಈಗ ಮಿಥುನ ರಾಶಿಯಲ್ಲಿದ್ದು ಪಂಚಮ ಸ್ಥಾನವನ್ನಂದ 5ನೇ ಮನೆಯನ್ನು ನೋಡ್ತಾನೆ. ಅಂದ್ರೆ ಪುತ್ರ ಸ್ಥಾನ, ಕುಟುಂಬ ಸ್ಥಾನ, ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುದೃಷ್ಟಿ ಇದೆ ಮಿಥುನ ರಾಶಿಯವರಿಗೆ. ಅದಾದ್ಮೇಲೆ ಮಿಥುನ ರಾಶಿಯಿಂದ ಸಪ್ತಮ ಸ್ಥಾನ, ಗುರುವಿನ ಸ್ವಕ್ಷೇತ್ರ, ಅದು ಸಪ್ತಮಾಧಿಪತಿ, ದಾಂಪತ್ಯ ಅಂತ ಹೇಳ್ತೀವಿ, ಅಲ್ಲಿಗೆ ಗುರುದೃಷ್ಟಿ ಇದೆ. ಆಮೇಲೆ 9ನೇ ಮನೆ ಕುಂಭರಾಶಿಗೆ ಗುರುದೃಷ್ಟಿ ಇದೆ. ಹಾಗಾಗಿ ಕುಂಭರಾಶಿಗೆ ಗುರುದೃಷ್ಟಿ ಇರೋದ್ರಿಂದ ಜ್ಞಾನ ವೃದ್ಧಿ ಆಗತ್ತೆ, ಆಯುಷ್ಯ ವೃದ್ಧಿ ಆಗತ್ತೆ, ಆಯುರ್ವೃದ್ಧಿ ಆಗತ್ತೆ. ಪೂರ್ವಾಜಿತವಾಗಿರ್ತಕ್ಕಂಥ ತಂದೆ ತಾತ ಮುತ್ತಾತ ಮಾಡಿರ್ತಕ್ಕಂಥ ಪೂರ್ವಾಜಿತ ಪುಣ್ಯ ಇವಾಗ ನಿಮಗೆ ಬರುತ್ತೆ. ಪೂರ್ವಾಜಿತ ಕರ್ಮ ನಿಮಗೆ ಫಲ ಕೊಡುತ್ತೆ ಎಂದು ಪೂರ್ವಜರು ಮಾಡಿರ್ತಕ್ಕಂಥ ಶುಭಫಲಗಳು ನಿಮಗೆ ಈಗ ಪ್ರಾಪ್ತಿಯಾಗತ್ತೆ. ಈಗ ಶನಿಯೂ ಕೂಡ ವಕ್ರಾಗಿ ಅಲ್ಲಿ ಒಂದು ಪಾದ ಇರೋದ್ರಿಂದ ಶನಿಯ ಒಂದು ಶನಿಯ ಮೇಲೂ ಕೂಡ ಗುರುದೃಷ್ಟಿ ಬರೋದ್ರಿಂದ ಕುಂಭ ಅಂದ್ರೆ ತುಂಬಿದ ಕೊಡ, ಅದು ಜ್ಞಾನ ಭಂಡಾರ. ಹಾಗಾಗಿ ನಿಮಗೆ ಜ್ಞಾನ ವೃದ್ಧಿ ಆಗತ್ತೆ, ಯಶಸ್ಸು ಬರುತ್ತೆ, ಕೀರ್ತಿ ಬರುತ್ತೆ, ಲಾಭ ಬರುತ್ತೆ, ಜಯ ಬರುತ್ತೆ. ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸನ್ನ ನೀವು ಅನುಭವಿಸಬಹುದು. ಲಗ್ನ ರಾಶಿಯಲ್ಲಿ ಗುರು ಅಷ್ಟು ಒಳ್ಳೆಯದಲ್ಲ ಅಂತರೂ ಕೂಡ ಗುರುದೃಷ್ಟಿ ಒಳ್ಳೆಯದು. ಹಾಗಾಗಿ ಪಂಚಮ, ಸಪ್ತಮ, ನವಮ ಭಾಗ್ಯ ಸ್ಥಾನವನ್ನ ಗುರು ನೋಡೋದು ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಚತುರ್ಥದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ನೆಮ್ಮದಿ ಹಾಳಾಗತ್ತೆ. ಚತುರ್ಥ ಸ್ಥಾನ ಅಂತಂದ್ರೆ ವಾಸಸ್ಥಾನ, ನಿಮ್ಮ ಮನೆ ಅಂತ ನಾವು ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಕುಜ ಇರೋದ್ರಿಂದ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತತೆ ಇರೋದಿಲ್ಲ. ಮನೆಯಲ್ಲಿ ಕ್ರೋಧ, ಕೋಪ, ಒಂದು ರೀತಿಯ ಮನೆಯಲ್ಲಿ ವಾತಾವರಣ ನಿಮಗೆ ಶಾಂತವಾಗಿ ಇರೋದಿಲ್ಲ. ಕುಜನು ವಿಶೇಷವಾಗಿ ಕ್ರೋಧಕ್ಕೆ ಕಾರಕ, ಸಿಟ್ಟಿಗೆ ಕಾರಕ, ಅಹಂಕಾರಕ್ಕೆ ಕಾರಕ, ಹಠಕ್ಕೆ ಕಾರಕ, ಛಲಕ್ಕೆ ಕಾರಕ, ಕ್ರೌರ್ಯಕ್ಕೆ ಕಾರಕ. ಇವನು ನಿಮ್ಮ ಚತುರ್ಥ ಭಾವದಲ್ಲಿದ್ದಾಗ ನಿಮ್ಮ ಮನೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಮಾನಸಿಕವಾಗಿ ನೆಮ್ಮದಿ ಹಾಳಾಗತ್ತೆ, ಕೋಪ ಬರುತ್ತೆ, ಅಸಮಾಧಾನ ಆಗತ್ತೆ, ಮನಃಶಾಂತಿ ಇರಲ್ಲ. ಈ ರೀತಿ ತೊಂದರೆಗಳು ಕುಜನ ಭಾವದಿಂದ ನಿಮಗೆ ಉತ್ಪತ್ತಿ ಆಗತ್ತೆ. ಆದರೂ ಕೂಡ ತಾಳ್ಮೆ ಕಳ್ಕೋಬಾರದು. ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಯಾಕೆಂದ್ರೆ ಟೆನ್ಷನ್ನು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು. ಇವಾಗ ನಮ್ಮ ಟೈಮ್ ಸದ್ಯಕ್ಕೆ ಸರಿ ಇಲ್ಲ ಈ ತಿಂಗಳ ಅಂತ ಸಮಾಧಾನವಾಗಿ ಇದ್ದು ಬಿಡ್ಬೇಕು. ಅದರಿಂದ ನಿಮಗೆ ಒಳ್ಳೇದಾಗ್ತದೆ. ಇನ್ನು ನಿಮಗೆ 3ನೇ ಮನೆಯಲ್ಲಿ ಕೇತು ಸ್ಥಿತ ಆಗಿದ್ದಾನೆ. 3ನೇ ಮನೆಯಲ್ಲಿ ಕೇತು ಏನ್ ಮಾಡ್ತಾನೆ, ವಿಕ್ರಮ ಸ್ಥಾನದಲ್ಲಿ ಕೇತು ಇದ್ದಾಗ, ಕೇತು ತಲೆ ರಾಹು ಬಾಲ ಅಂತ ಹೇಳ್ತೀವಿ. ಅದೊಂದು ಅನವಶ್ಯಕ ವಾದ ವಿವಾದಗಳು, ಬೇಡದೇ ಇರೋ ವಿಚಾರದಲ್ಲಿ ಚರ್ಚೆಗಳು, ನಿಮಗೆ ಲಾಭ ಇಲ್ಲದೆ ಅನವಶ್ಯಕ ಚರ್ಚೆಗಳು, ವಿಚರ್ಚೆಗಳು, ಬೇಡದೇ ಇರೋ ವಿತಂಡವಾದಗಳು, ಮತ್ತೆ ಇನ್ನು ನಮಗೆ ಸಂಬಂಧ ಪಡದೇ ಇರತಕ್ಕಂಥ ವಿಚಾರಗಳಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು, ಒತ್ತಡ, ನಾವು ಮಾಡದೇ ಇರೋ ಕೆಲಸಗಳಿಗೆ ತೊಂದರೆ, ನಾವು ಮಾಡಿದ್ದು ಬಂದ್ರೆ ತೊಂದರೆ, ನಾವು ಏನು ಮಾಡಿರಲ್ಲ, ಸುಮ್ಮನೆ ಅನವಶ್ಯಕ ಅಪವಾದಗಳು ಬರೋದು, ಇನ್ನೇನೋ ಒಂದು ರೀತಿಯ ಮಾನಸಿಕ ಗೊಂದಲಗಳು ನಿಮ್ಗೆ ಉಂಟಾಗುತ್ತೆ. ಅದನ್ನು ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು. ದೃಢವಾದ ನಿರ್ಧಾರ ತಗೋಬೇಕು, ಈ ಟೈಮ್ ಸರಿ ಇಲ್ಲ ಅಂತೇಳಿ ಅಷ್ಟೇ. ಇನ್ನು ತಾತ್ಕಾಲಿಕ ಅಷ್ಟೇ, ತುಂಬಾ ತೊಂದರೆ ತಗೊಳ್ಳೋದೇನು ಇರಲ್ಲ. ಹೀಗೆ ಎಲ್ಲಾ ರೀತಿಯ ತೊಂದರೆಗಳು ಕೂಡ ಒಬ್ಬರಿಗೆ ಬರೋದಿಲ್ಲ. ಬಟ್ ಇದು ನಿಮ್ಮ ಜಾತಕ ಚೆನ್ನಾಗಿದ್ರಂತಹ ಸಮಸ್ಯೆಗಳಿಂದ ತಾವು ಪಾರಾಗಬಹುದು. ಮತ್ತೆ ಗುರುವಿನ ಒಂದು ಕೆಲವೊಂದಷ್ಟು ಪೂರ್ವ ಪುಣ್ಯದ ವೃದ್ಧಿ ಆಗುವಂಥ ಸಂದರ್ಭ ಇದೆ. ಭಾಗ್ಯೋದಯ ಆಗುವಂಥ ಯೋಗ, ಸುಖಸ್ಥಾನ ಅಭಿವೃದ್ಧಿ ಆಗುವಂಥ ಯೋಗ, ಪೂರ್ವ ಪುಣ್ಯ ವೃದ್ಧಿ ಆಗುವಂಥ ಯೋಗ, ದಾಂಪತ್ಯ ಸುಖ ಮತ್ತೆ ಸಿಗುವಂಥ ಯೋಗ. ಯಾವುದೇ ರೀತಿಯ ತೊಂದರೆ ತೊಡಗುಗಳು ಏನು ಇರೋದಿಲ್ಲ. ಮಾನಸಿಕವಾಗಿ ಭ್ರಮೆಗೆ ಒಳಗಾಗಬಾರದು ಅಂತ ನಿಮಗೆ ನಾವು ಮಾಹಿತಿಯನ್ನು ಕೊಡ್ಬೋದು. ಇನ್ನು ಪತ್ರಿಕೋದ್ಯಮ, ಕ್ಷೇತ್ರೋದ್ಯಮ ಮತ್ತೆ ವಾಹಿನಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರುಗಳಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ಮಾಡ್ತಕ್ಕಂಥ ಇವರುಗಳಿಗೆ, ಕೆಲವು ಫೈನಾನ್ಸ್ಗಳಿಗೆ, ಬ್ಯಾಂಕುಗಳಿಗೆ, ಅವರೆಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ರಾಜಕೀಯ ವರ್ಗದಲ್ಲಿ ಇರ್ತಕ್ಕಂಥವರಿಗೆ, ಕೆಲವು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ತುಂಬ ಒಳ್ಳೆಯ ಶುಭಫಲಗಳಿದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಶುಭಫಲಗಳು ಇದೆ. ಆದರೆ ಮಾನಸಿಕವಾದ ಭ್ರಮೆಗೆ ಒಳಗಾಗಬಾರದು, ಯಾವುದೇ ಚಿಂತೆಗೆ ಒಳಗಾಗಬಾರದು. ಕಣ್ಣಲ್ಲಿ ಕಂಡರೂ ಪರಂಬರಿಸಿ ನೋಡುವಂಥ ಉಕ್ತಿ ಇದೆ. ಹಾಗಾಗಿ ಯಾವುದೇ ಚಿಂತೆ ಇದ್ರೂ ಕೂಡ ನಾವು ಅದನ್ನು ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ನಿಧಾನವಾಗಿ ಯಾರಿಗೂ ತೊಂದರೆ ಆಗದಿರ್ತಾರೆ ಬಗೆಹರಿಸಿಕೊಂಡ್ರೆ ನಿಮಗೆಲ್ಲ ಆರ್ಥಿಕ ಸಂಕಷ್ಟ, ವ್ಯಾವಹಾರಿಕ ಸಂಕಷ್ಟ, ಕುಟುಂಬದ ಸಂಕಷ್ಟ, ಮತ್ತೆ ನಿಮ್ಮ ಜಮೀನಿನ ವ್ಯವಹಾರದ ಸಂಕಷ್ಟ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ತಂದೆ ತಾಯಿಗಳಿಂದ ಆಶೀರ್ವಾದ ಪಡೆಯಿರಿ, ಖಂಡಿತ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಯಾವ್ದಾದ್ರು ಕಷ್ಟ, ನಷ್ಟ, ದುಃಖ ಇದ್ದರೆ ಹತ್ತಿರ ಇರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭಫಲಗಳು ಮತ್ತು ಕೆಲವೊಂದಷ್ಟು ತೊಂದರೆಗಳು ಕೂಡ ಬರುತ್ತೆ. ಕಾರಣ, ಈಗ ಶನೇಶ್ವರನು ಏನಾಗಿದ್ದಾನೆ, ಅವನು ವಕ್ರವಾಗಿ ಹಿಂದೆ ಬಂದಿದ್ದಾನೆ, ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ತೊಂದರೆ ಆಗತ್ತೆ, ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಗಂಡಸರಾದರೆ ಕಿಡ್ನಿ ಸ್ಟೋನ್ ಆಗೋದು, ಲಿವರ್ಲಿ ಜಾಮ್ ಆಗೋದು, ಅದಾದಮೇಲೆ ಯೂರಿನ್ ಇನ್ಫೆಕ್ಷನ್ ಆಗೋದು, ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಅಜೀರ್ಣ ಆಗೋದು, ಈ ರೀತಿಯ ತೊಂದರೆಗಳು ಬರುತ್ತೆ. ಲೇಡೀಸ್ ಆದರೆ ಗರ್ಭಕೋಶದ ತೊಂದರೆ ಬರ್ಬೋದು, ಸಂತಾನದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಆ ರೀತಿ ತೊಂದರೆಗಳು ಕೂಡ ಆಗ್ಬೋದು. ಹಾಗಾಗಿ ಜೆಂಟ್ಸಾಗಲಿ ಲೇಡೀಸ್ ಆಗಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಣಿಸಿಕೊಳ್ತು ಅಂದರೆ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡೆದುಕೋಬೇಕು. ಯಾವುದನ್ನು ಕೂಡ ಕೇರ್ಲೆಸ್ ಮಾಡಬಾರ್ದು. ಆರೋಗ್ಯ
ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ, ಮತ್ತು ಥೈರಾಯ್ಡ್ ಬರುವಂತಹದ್ದಿದೆ, ಥೈರಾಯ್ಡ್ ಬರೋದು, ENT ಪ್ರಾಬ್ಲಮ್, ಮೂಗು ಹಿಡ್ಕೊಳ್ಳೋದು, ಕಿವಿಯಲ್ಲಿ ನೋವು ಬರೋದು, ಈ ರೀತಿ ತೊಂದರೆ ಇದೆ. ಯಾಕೆ ಅಂತಂದರೆ ತಮ್ಮ ಒಂದು ರಾಶಿ ಶೀತಕ್ಕೆ ಸಂಬಂಧಪಟ್ಟಂಥ ರಾಶಿ, ಅಲ್ಲಿ ತುಂಬ ಕೋಲ್ಡ್ ಆಗುವಂತಹದ್ದು, ಹಾಗೆ ತಮಗೆ ಕೋಲ್ಡ್ ಇನ್ಫೆಕ್ಷನ್ ಆಗೋದು, ಅದಾದಮೇಲೆ ಕೋಲ್ಡ್ ಅಲರ್ಜಿ ಆಗೋದು, ರನ್ನಿಂಗ್ ನೋಸ್ ಬರೋದು, ಆ ನಂತರದಲ್ಲಿ ನಿಮಗೆ ENT ಸಮಸ್ಯೆ ಅಂದರೆ ಕಿವಿ ನೋವು ಬರೋದು, ಗಂಟ್ಲಲ್ಲಿ ಸ್ವಲ್ಪ ಕಫ ಹಿಡ್ಕೊಳ್ಳೋದು, ಉಸಿರಾಟದ ತೊಂದರೆ, ಅಸ್ತಮಾ ಬರೋದು, ಈ ಥರದ್ದೆಲ್ಲ ಚಾನ್ಸಸ್ ಇರುತ್ತೆ. ಬಂದವರಿಗೆ ಹೆಚ್ಚಾಗುವಂಥ ಸಂದರ್ಭ ಇರುತ್ತೆ. ಎಲ್ಲೂ ಕೂಡ ಕೇರ್ಲೆಸ್ ಮಾಡದೆ ವೈದ್ಯರನ್ನು ತಾವು ಹೋಗಿ ಕನ್ಸಲ್ಟ್ ಮಾಡಿ ಅವರ ಹತ್ರ ವೈದ್ಯರಿಂದ ಅವ್ರು ಏನು ಹೇಳ್ತಾರೋ ಅದನ್ನು ಔಷಧೋಪಚಾರವನ್ನು ಮಾಡಿದಾಗ ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ಅದು ಇರೋದು ರಿಲೀಫ್ ಆಗುತ್ತೆ. ಎಂಥ ತೊಂದರೆ ಆಗಲ್ಲ, ನಿಮಗೆ ದೊಡ್ಡ ಯಾವ ಪ್ರಾಬ್ಲಮ್ ಇರಲ್ಲ. ಆದರೆ ಅನವಶ್ಯಕ ತೊಂದರೆ ಅನುಭವಿಸೋದು ಬೇಡ. ತಕ್ಷಣ ಹೋದರೆ ತಕ್ಷಣ ಕಡಿಮೆ ಆಗುತ್ತೆ, ಲೇಟ್ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಗುರು ವ್ಯಯದಲ್ಲಿ ಇರೋದ್ರಿಂದ ದುಡ್ಡು ಕಾಸುಗಳು ತುಂಬ ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ಚಿಂತನೆ ಇದೆ. ಆದರೂ ಕೂಡ ನಿಮಗೆ ಈಗ ಒಂದು ಈ ತಿಂಗಳಿಂದ ಈ ಮಾಸದಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ. ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಏನೋ ಜೀವನದಲ್ಲಿ ನಾವು ಸಾಧನೆ ಮಾಡ್ತೀವಿ ಎನ್ನುವಂಥ ಒಂದು ಧೈರ್ಯ ನಿಮಗೆ ಬರುತ್ತೆ. ಯಾಕೆ ಅಂದರೆ ಗುರು 12ರಲ್ಲಿದ್ದರೂ ಕೂಡ ಗುರುದೃಷ್ಟಿ ಒಳ್ಳೆಯದು. ಚತುರ್ಥ ಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ವಾಹನ ತೆಗೆದುಕೊಳ್ಳುವಂಥ ಯೋಗಗಳು ಬರುತ್ತೆ. ವೇದದಲ್ಲಿರ್ತಕ್ಕಂಥ ಗುರು ದುಡ್ಡು ಖರ್ಚು ಮಾಡಿಸ್ತಾನೆ, ಅದರೊಂದು ಗುರು ದೃಷ್ಟಿ ಒಳ್ಳೆಯದು. ಚತುರ್ಥ ಸ್ಥಾನವನ್ನು ನೋಡ್ತಾನೆ, ಸುಖ ಸ್ಥಾನವನ್ನು ನೋಡೋದ್ರಿಂದ ದುಡ್ಡು ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಸುಖ ಸ್ಥಾನ ನೋಡೋದ್ರಿಂದ ವಾಹನಕ್ಕೋ ಮನೆಗೋ ಯಾವುದಕ್ಕೋ ಖರ್ಚು ಮಾಡುವಂತಹ ಯೋಗ ಕೂಡ ನಿಮಗಿರುತ್ತೆ. ಆ ನಂತರದಲ್ಲಿ ನಿಮಗೆ ಅಷ್ಟಮ ಸ್ಥಾನಕ್ಕೆ ಶನಿ ಇರೋದು ಕಷ್ಟಪಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಸದಿಸ ಆಗಲ್ಲ. ಒಂದು ಸಲ ಹೋದರೆ ಆಗುವಂಥ ಕೆಲಸವನ್ನು 3 ಸಲ ಹೋಗ್ಬೇಕಾಗತ್ತೆ. ಅದಕ್ಕೇನು ಮಾಡಲಿಕ್ಕಾಗಲ್ಲ, ನಮ್ಮ ಪ್ರಾರಬ್ಧ ಕರ್ಮ ಅಂದ್ಕೊಂಡು ತಾಳ್ಮೆಯಿಂದ ಹೋಗಬೇಕಾಗತ್ತೆ. ಹಾಗೆ ನೀವು ಚಿಂತನೆಯನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಟೈಮ್ ಹೇಗಿದೆ ಹಾಗೆ ನಾವು ನಡ್ಕೋಬೇಕು. ಪುರುಷ ಪ್ರಯತ್ನ ನಾವು ಮಾಡಬೇಕು. ಜೀವನದಲ್ಲಿ ಎಲ್ಲವನ್ನೂ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಬಹಳ ಮುಖ್ಯ. ಯಾವುದಾಗತ್ತೆ ಯಾವುದಾಗಲ್ಲ ಅಂತ ನಾವು ಮುಂಚೆ ಗೊತ್ತಾಗಲ್ಲ. ಕೆಲವು ಗೊತ್ತಾಗತ್ತೆ, ಕೆಲವು ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇದ್ದಾಗ ಪ್ರಯತ್ನ ಮಾಡಬೇಕು, ತಿಳ್ಕೋಬೇಕು. ಬುದ್ಧಿ ನಮ್ಮ ಕರ್ಮಾನುಸಾರವಾಗಿ ಭಗವಂತ ಬುದ್ಧಿಯನ್ನು ಕೊಡ್ತಾನೆ. ಬುದ್ಧಿ ನಮಗೆ ಭಗವಂತ ಕೊಟ್ಟಿದ್ದಾನೆ, ಯೋಚನೆ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದಲ್ಲದೆ ಭಗವಂತ ನಮಗೆ ಎಲ್ಲ ರೀತಿಯ ಒಂದು ಸೌಕರ್ಯವನ್ನು, ಅನುಕೂಲವನ್ನು ಭಗವಂತ ಒದಗಿಸ್ಕೊಟ್ಟಿದ್ದಾನೆ. ಮಾರ್ಗವನ್ನು ಕೂಡ ಕೊಟ್ಟಿದ್ದಾನೆ. ಪ್ರಯತ್ನ ಮಾಡಬೇಕು. ಕೆಲವು ಫಲಿಸುತ್ತೆ, ಕೆಲವು ಫಲಿಸಲ್ಲ. ಪ್ರಯತ್ನ ನಾವು ಮಾಡಬೇಕಾಗತ್ತೆ ಅನ್ನುವಂಥ ಚಿಂತನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ನಿಮಗೆ 85% ಅನುಕೂಲ ಆಗುತ್ತೆ. ನಿಮಗೆ ಆರ್ಥಿಕ ಸಂಕಷ್ಟ ಇದೆ. ಏಕೆಂದರೆ ಧನಸ್ಥಾನದಲ್ಲಿ ಕೇತು ಇದ್ದಾನೆ. ಅವ್ನು ತುಂಬ ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ ಅಂತ ಹೇಳ್ತಾನೆ. ಎಷ್ಟು ದುಡ್ಡಿದ್ರೂ ಖರ್ಚಾಗ್ತದೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಮತ್ತು ಅನವಶ್ಯಕ ಖರ್ಚುಗಳಾಗುತ್ತೆ. ಸಾಲ ಕೊಟ್ಟದ್ದು ಬರೋದಿಲ್ಲ, ತೊಗೊಂಡ್ರೆ ಕೊಡೋಕ್ಕಾಗಲ್ಲ. ಇತರ ತೊಂದರೆಗಳೆಲ್ಲ ಇದೆ. ಭಾಳ ಜಾಗ್ರತೆ ವಹಿಸಬೇಕು. ಸೂರಿಟಿ ಹಾಕೋಕ್ಕೆ ಯಾರಿಗೂ ಹೋಗಬೇಡಿ. ಬ್ಲ್ಯಾಂಕ್ ಚೆಕ್ ಕೊಡೋದು, ಸೂರಿಟಿ ಹಾಕೋದು, ಅನವಶ್ಯಕ ಬೇಡದೇ ಸಂಬಂಧಪಡದೇ ಇರತಕ್ಕಂಥ ವ್ಯವಹಾರದಲ್ಲಿ ನೀವು ಹೋಗೋದು, ಅಥವಾ ಬೇರೆಯವ್ರ ವಿಚಾರದಲ್ಲಿ ನೀವು ಹೋಗಿ ಗ್ಯಾರಂಟಿ ಕೊಡೋದು, ಅವರ ಸಮಸ್ಯೆಯನ್ನು ನೀವು ಬಗೆಹರಿಸಕ್ಕೆ ಹೋಗಿ ನಿಮಗೆ ಸಮಸ್ಯೆಗಳು ಹೆಚ್ಚಾಗ್ತದೆ. ಅದಕ್ಕೆಲ್ಲ ಭಾಳ ತಾಳ್ಮೆಯಿಂದ ಇರೋದು ಭಾಳ ಮುಖ್ಯ. ಯಾಕೆ ಅಂದರೆ ನಿಮಗೆ ಕೇತುವಿನ ಎಫೆಕ್ಟ್ ಇರುತ್ತೆ. ಅನವಶ್ಯಕ ವಿವಾದಗಳು, ವ್ಯಾಜ್ಯಗಳು ಅವಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗಬೇಡಿ. ಭಾಳ ತಾಳ್ಮೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡೋಗಿ ನಿಮಗೆ ಎಂಥ ಸಮಸ್ಯೆಗಳು ಬರೋದಿಲ್ಲ. ಆದರೆ ಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಅದನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಒಳ್ಳೆಯದು ಕೆಟ್ಟದ್ದು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮಕ್ಕಳು ಓದ್ತಾರೆ. ವಿದ್ಯಾಸ್ಥಾನ ಚೆನ್ನಾಗಿದೆ, ಬುದ್ಧಿಸ್ಥಾನ ಚೆನ್ನಾಗಿದೆ, ನಿಮ್ಮ ಯೋಚನೆಗಳು ತುಂಬ ಚೆನ್ನಾಗಿದೆ. ಎಲ್ಲವನ್ನು ಕೂಡ ನೀವು ಪಾಸಿಟಿವ್ ಆಗಿ ತೊಗೊಂಡು ಚಿಂತನೆ ಮಾಡ್ತೀರಾ. ಅದು ಕೂಡ ತುಂಬ ಒಳ್ಳೆಯದು. ಇಷ್ಟು ನಾವು ಪಾಸಿಟಿವ್ ಆಗಿ ಚಿಂತನೆ ಮಾಡ್ತೀವೋ ಅಷ್ಟು ನಮ್ಮ ದೇಹಕ್ಕೆ ಹಿತ, ಮನಸ್ಸಿಗೆ ಹಿತ, ಜೀವನಕ್ಕೆ ಹಿತ ಅಂತ ನಾವು ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಅವರಾಗಿದ್ದೀರಿ. ಆರೋಗ್ಯದ ವಿಚಾರ ಬಂದಾಗ ನಿಮಗೆ ಹೇಳಿದ್ದೀನಿ. ಇನ್ನು ಮಕ್ಕಳ ವಿಚಾರದಲ್ಲಿ ಹೇಳಿದ್ದೀನಿ. ಅವೆಲ್ಲ ಸ್ವಲ್ಪ ನಾವು ಗಮನಿಸಬೇಕು. ಇನ್ನು ಅದಾದಮೇಲೆ ನಿಮಗೆ ಕೋರ್ಟು ಕಚೇರಿ ವಿಚಾರಗಳಿದ್ರು ಇರ್ಬೋದು, ಆಸ್ತಿ ಸಂಬಂಧಪಟ್ಟಂತೆ ಇದ್ದರೆ ಅದನ್ನು ಕೂತ್ಕೊಂಡು ಮಾತಾಡಿ. ಇಲ್ಲ ಸ್ವಲ್ಪ ಟೈಮೇ ತೊಗೊಂಡು ನೀವು ಮುಂದೆ ಹಾಕಿ, ಒಳ್ಳೆಯ ಸಮಯ ಬಂದಾಗ ಅದನ್ನು ನಿಮಗೆ ಸರಿ ಇದೆ ಸಮಯ, ಒಳ್ಳೆಯ ಸಮಯ ಇದು, ಒಳ್ಳೆಯ ನಮಗೆ ಮಾತಾಡುವಂಥ ಕಾಲ ಅವಕಾಶ, ವ್ಯವಹಾರ ಮುಗಿಸುವಂಥ ಯೋಗ ಬಂದಿದೆ ಅಂದರೆ ಅದನ್ನು ಮಾಡ್ಕೊಳ್ಳಿ. ಪಿತ್ರಾಯಿತ ಆಸ್ತಿ ಇದ್ದರೆ. ಇಲ್ಲಾಂದರೆ ಆ ಸಮಸ್ಯೆ ನಿಮಗೆ ಇರೋದಿಲ್ಲ. ಇನ್ನು ಉದ್ಯೋಗದಲ್ಲಿ ಚಿಂತನೆ ಮಾಡಿದ್ರೆ ಉದ್ಯೋಗ ನಿಮಗೆ ಸ್ವಲ್ಪ ಚೆನ್ನಾಗಿದೆ. ಆದರೂ ಕೂಡ ನಿಮಗೆ ಅದು ಸಮಾಧಾನ ಇಲ್ಲ. ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅನಿಸ್ತಾ ಇದೆ. ಒಂದು ವೇಳೆ ಚೇಂಜ್ ಮಾಡಿದ್ದೀರಿ, ಆಲ್ರೆಡಿ ಕೆಲವು ಜನ ಚೇಂಜ್ ಮಾಡಿದ್ದೀರಿ. ಇನ್ನು ಕೆಲವು ಜನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಬೇಕಾದರೆ ಈಗ ಚೇಂಜ್ ಮಾಡಿದ್ರೂ ಕೂಡ ನಿಮ್ಗೆ ಒಳ್ಳೆ ಕೆಲಸ ಸಿಗ್ಬೋದು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಲಾಭ ನಷ್ಟ ನೋಡೋಕೆ ಹೋದರೆ ಲಾಭ ನಷ್ಟಕ್ಕೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಖರ್ಚುಗಳು ಜಾಸ್ತಿ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಏನು ಮಾಡೋಕೆ ಹೋದ್ರೂ ಕೈಗೊತ್ತಲ್ಲ. ಇವೆಲ್ಲ ಚಿಂತನೆಗಳು ನಿಮಗಿದೆ. ಜಾತಕ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ, ನಿಮಗದು ಸಮಾಧಾನ ಆಗ್ತಾ ಇಲ್ಲ. ಕಾರಣ ನಿಮ್ಮ ಜಾತಕದಲ್ಲಿ ದೋಷ ಇದ್ರೆ ಹಂಗಾಗ್ತದೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ.
ಸಾಮಾನ್ಯವಾಗಿ ಎಲ್ಲರೂ ಸಾಮಾನ್ಯ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಕರ್ಕಾಟಕ ರಾಶಿಯವರಿಗೆ ತುಂಬ ತೊಂದರೆ ಇರಲ್ಲ. ಸಣ್ಣ ಪುಟ್ಟ ಆರೋಗ್ಯದ ತೊಂದರೆ, ಆರ್ಥಿಕ ಸಂಕಷ್ಟ ಬಿಟ್ಟರೆ ಬೇರೆ ಸಮಸ್ಯೆಗಳಂಥದ್ದೇನು ಕಾಣಿಸೋದಿಲ್ಲ. ಮಕ್ಕಳು ವಿದ್ಯಾಭ್ಯಾಸ, ಬೇರೆ ಕುಟುಂಬ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ರಗಳೆಗಳಿದೆ, ಎಲ್ಲ ಬಿದ್ದು ಬೆಟ್ಟು ಮಾಡ್ಕೊಳ್ಳೋದು ಹಂಗದ್ದು ಆ ಥರದ್ದು ಏನಾದರೂ ಇರ್ತದೆ, ಅಂಥ ದೊಡ್ಡ ತೊಂದರೆಗಳು ಇರಲ್ಲ. ವಾಹನ ಚಲಾಯಿಸುವ ಭಾಳ ಜಾಗ್ರತೆ ವಹಿಸಬೇಕು. ಮಕ್ಕಳಿಗೆ ಸ್ಕೂಲು ಅವಾಗ ಸ್ಕೂಟ್ರು, ಮತ್ತು ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಕೂಟ್ರು, ಸೈಕಲ್ಲು, ಬೈಕು ಕೊಡುವಾಗ ಹುಷಾರಾಗಿರಬೇಕು. ಅದರಿಂದ ತೊಂದರೆ ಆಗ್ತದೆ. ಅದನ್ನು ಕೊಡುವಾಗ ಯೋಚನೆ ಮಾಡಬೇಕು. ಈಗ ಕೊಡಬೇಕಾ ಬೇಡವಾ, ತಗೊಳಕ್ಕೆ ಅರ್ಹತೆ ಇದೆಯಾ ಅವರಿಗೆ ಅಂತ ನೋಡ್ಕೊಳ್ಳಿ. ಇನ್ನೆಲ್ಲ ಸಮಸ್ಯೆ ಚೆನ್ನಾಗಿದೆ. ಒಂದು ವೇಳೆ ನಿಮಗೆ ತೊಂದರೆ ಇದೆ, ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಿಲ್ಲ ಅಂತಂದು ನಿಮ್ಮ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಕುಂಕುಮಾರ್ಚನೆ ಮಾಡಿ, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲ ಇದೆ ಅಂತ ಹೇಳಬೇಕು. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ, ಗುರುಬಲ ಇದೆ ಅಂತ ಹೇಳ್ತೀವಿ. ಗುರುಬಲ ಇದ್ರೆ ಏನೇನೆಲ್ಲಾಗತ್ತೆ, ಗುರುಬಲ ಇದ್ದರೆ ಅವರು ಮಾಡೋ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಈ ಗುರುಬಲ ಬಂದವರಿಗೆಲ್ಲರೂ ಮದುವೆ ಆಗೋದಿಲ್ಲ, ಗುರುಬಲ ಬಂದವರಿಗೆಲ್ಲರೂ ಕೆಲಸ ಸಿಗೋದಿಲ್ಲ, ಗುರುಬಲ ಬಂದವರಿಗೆಲ್ಲರೂ ಎಲ್ಲ ಕೆಲಸನೂ ಎಲ್ಲದೂ ಆಗೋದಿಲ್ಲ. ಕಾರಣ ಗುರುಬಲ ಇದೆ ಅಂದರೆ ನಮಗೆ ದೈವಾನುಗ್ರಹ ಇದೆ ಅಂತ ಅರ್ಥ. ಈಗ ದೈವಾನುಗ್ರಹ ಇದೆ ಅಂತಂದರೆ ಎಲ್ಲ ಕೆಲಸ ಆಗ್ಬಿಡುತ್ತಾ? ಹಾಗಲ್ಲ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಅನುಕೂಲ ಆಗುತ್ತೆ, ನಮಗೆ ಪಾಸಿಟಿವ್ ಆಗಿದೆ, ನಮಗೆ ಈಗ ಸಮಯ ಪಾಸಿಟಿವ್ ಆಗಿ ಅಂದರೆ ನಮಗೆ ಧನಾತ್ಮಕವಾಗಿದೆ. ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ, ಮದುವೆಗೆ ಪ್ರಯತ್ನ ಮಾಡಿದ್ರೆ ಮದುವೆ ಆಗ್ತದೆ, ಮನೆ ಕಟ್ಟೋ ಪ್ರಯತ್ನ ಪಡ್ತಾ ಇದ್ದವ್ರಿಗೆ ಮನೆ ಆಗುತ್ತೆ, ಸೈಡ್ ತೊಗೊಳ್ಳೋ ಪ್ರಯತ್ನ ಪಡ್ತಾ ಇದ್ದರೆ ಸೈಡ್ ಆಗುತ್ತೆ, ಕಾರ್ ತೊಗೊಳಕ್ಕೆ ಟ್ರೈ ಮಾಡಿದಾಗ ಕಾರ್ ತೊಗೊಳತ್ತ ಯೋಗ ಬರುತ್ತೆ. ಇದು ಗುರುಬಲ ಮಹಿಮೆ. ಗುರುವರ ಗೌರವ, ಗುರುವಿನ ಒಂದು ಅನುಗ್ರಹ ಇದ್ದಾಗ ನಮಗೆ ಸಮಾಜದಲ್ಲಿ ಗೌರವ, ಧನಕನಕಾದಿ ವಸ್ತುಗಳು, ಆಯುಷ್ಯ, ಆರೋಗ್ಯ, ಸಮೃದ್ಧಿ ಆಗೋದು, ಇವೆಲ್ಲ ಆಗುವಂಥ ಯೋಗ ಫಲಗಳು ಉಂಟಾಗುತ್ತೆ. ಹಾಗಾಗಿ ನಮಗೆ ಗುರುಬಲ ಇದ್ದಾಗ ವಿವಾಹ ಆಗದೆ ಇರತಕ್ಕಂಥವ್ರಿಗೆ ವಿವಾಹ ಆಗ್ತದೆ, ಸಂತಾನ ಆಗದೆ ಇರತಕ್ಕ ಸಂತಾನ ಆಗ್ತದೆ, ಮನೆ ಕಟ್ಟುವಂಥವ್ರಿಗೆ ಮನೆ ಕಟ್ಬೋದು, ಸೈಡ್ ತಗೋಬೋದು, ಕಾರ್ ತಗೋಬೋದು, ಫ್ಲಾಟ್ ತಗೋಬೋದು ಅಂತ ನಾನು ಹೇಳ್ಬಿಡ್ತೀನಿ. ಯಾಕೆ? ನಿಮಗೆ ಗುರುಬಲ ಇದೆ ಅಂತೇಳಿ. ಗುರುಬಲ ಇದೆ ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಕೈಗತ್ತತ್ತೆ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗತ್ತೆ. ಈಗ ಒಳ್ಳೆಯ ಸಮಯ ನಮಗೆ ಬಂದಿದೆ ನಮ್ಮ ರಾಶಿಗೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಗುರುಬಲ ಇರೋದರಿಂದ ಯಾವುದೇ ರೀತಿಯ ಒಂದು ಋಣಾತ್ಮಕ ಶಕ್ತಿ ಇದ್ದರೆ ಗುರುವಿನ ಒಂದು ಅನುಗ್ರಹಕ್ಕೆ ನಾವು ಒಳಪಟ್ಟಾಗ ನಮಗೆ ಅದು ನಿಷ್ಕ್ರಿಯ ಆಗ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ತೊಂದರೆ ತೊಡಕುಗಳು ಕಡಿಮೆ ಆಗ್ತದೆ. ಆದ್ದರಿಂದ ನಮಗೆ ಪ್ರಯತ್ನವನ್ನು ಮಾಡಬೇಕು. ಆದರೆ ಆ ರಾಶಿಯಲ್ಲಿ ಕೇತು ಇದ್ದಾನೆ. ಕೇತು ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ತಲೆನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟು ನೋವು ಬರೋದು, ಕತ್ತು ನೋವು ಬರೋದು, ಸಂಧಿವ ನೋವು ಬರೋದು, ತಲೆನೋವು ಬರೋದು, ಇವೆಲ್ಲ ಆಗುವ ಸಾಧ್ಯತೆಗಳು ಕೇತು ಆ ರಾಶಿಯಲ್ಲಿ ಇರೋದ್ರಿಂದ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದೇನು ತುಂಬ ದೊಡ್ಡ ಸಮಸ್ಯೆ ಏನು ತಗೋಬಾರ್ದು, ಅದನ್ನು ಸಿಂಪಲ್ ಆಗಿ ತೊಗೊಳ್ಳಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಔಷಧೋಪಚಾರ ಮಾಡಬೇಕು. ಇಷ್ಟಕ್ಕೆ ಅದನ್ನು ನೀವು ತಗೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಆಮೇಲೆ ನಿಮಗೆ ಧನಸ್ಥಾನವನ್ನು ಚಿಂತನೆ ಮಾಡಬೇಕು. ಯಾಕೆ ಅಂತಂದರೆ ನಿಮಗೆ ಹಣಕಾಸಿನ ವೃದ್ಧಿ ಆಗುವಂಥ ಯೋಗ, ಕೊಡ್ತಕ್ಕಂಥದ್ದು ಕೊಡ್ಬೋದು, ಕೊಡೋದು ತೆಗೆದುಕೊಳ್ಳೋದು ಎರಡೂ ಕೂಡ ನಿಮಗೆ ಅನುಕೂಲ ಇದೆ. ಎಲ್ಲ ರೀತಿಯಲ್ಲೂ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ ಅಂದರೆ ನಾವು ತುಂಬ ದುಡ್ಡು ಬರುತ್ತೆ ಅಂತಲ್ಲ, ನಿಮಗಿರ್ತಕ್ಕಂಥ ಕಮಿಟ್ಮೆಂಟ್ ಸಾಲ್ವ್ ಮಾಡ್ಕೋತೀರಿ, ಮತ್ತೇನೇನೋ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅದು ನಿಮಗೆ ಸಾಲ್ವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದು ಕೂಡ ನಿಮಗೆ ಅನುಕೂಲ ಇದೆ. ತೃತೀಯ ಸ್ಥಾನಕ್ಕೆ ನಿಮಗೆ ನಿಮ್ಮ ರಾಶಿಯ 3ನೇ ಮನೆಗೆ ಗುರುದೃಷ್ಟಿ ಬರೋದ್ರಿಂದ ಏನಾಗುತ್ತೆ, ವಿಕ್ರಮ ಸ್ಥಾನ. ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿ ಒಳ್ಳೆಯದಾಗತ್ತೆ. ನಿಮ್ಮ ಬಂಧು ಬಾಂಧವರು, ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಕುಟುಂಬಸ್ಥರು, ದಾಯಾದಿಗಳು ಎಲ್ಲ ನಿಮಗೆ ಪಾಸಿಟಿವ್ ಆಗಿರ್ತಾರೆ. ಅವರೆಲ್ಲ ನಿಮಗೆ ಒಳ್ಳೆಯ ಸಪೋರ್ಟನ್ನು ಕೊಡ್ತಾರೆ ಅಂತ ಹೇಳಬೇಕು. ಅದು ಕೂಡ ಒಳ್ಳೆಯದು. ಪಿತ್ರಾಯತ ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಈಗ ಕುಳಿತುಕೊಂಡು ಮಾತಾಡಿದ್ರೆ ಸರಿ ಹೋಗುವಂಥ ಸಾಧ್ಯತೆ, ನಿಮ್ಮಲ್ಲಿ ಮಾತಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತ ನಾವು ಹೇಳಬೇಕಾಗತ್ತೆ. ಇನ್ನು ಮನೆ, ಕಾರು, ಪ್ಲಾಟು ತೆಗೆದುಕೋಬೋದು ಅಂತ ಹೇಳಿದ್ದೀನಿ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತದೆ. ಮಕ್ಕಳು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಜ್ಞಾನವಂತರಾಗ್ತಾರೆ. ಮತ್ತು ಓದಿದವರಿದ್ದರೆ ಅವರಿಗೆ ಒಳ್ಳೆಯ ಹುದ್ದೆ ಸಿಗುವಂಥ ಯೋಗ ಇದೆ. ಹೊರದೇಶ ಪ್ರಯಾಣ ಮಾಡುವಂಥ ಯೋಗಗಳು ಕೂಡ ನಿಮ್ಮ ಮಕ್ಕಳಿಗಿರುತ್ತೆ. ವಿದ್ಯಾರ್ಜನೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಹೈಯರ್ ಸ್ಟಡಿಗೋಸ್ಕರನೂ ಹೋಗ್ಬೋದು. ಇಲ್ಲ ಇಲ್ಲೇ ಕೂಡ ಒಳ್ಳೆಯ ಕೆಲಸಗಳು ಸಿಗುತ್ತೆ, ಅದನ್ನು ಕೂಡ ಮಾಡ್ಬೋದು. ಇಲ್ಲೂ ಸ್ಟಡಿನೂ ಮಾಡ್ಬೋದು, ಜಾಬು ಕೂಡ ಮಾಡ್ಬೋದು ಅವ್ರವ್ರ ಏಜ್ ಲಿಮಿಟಲ್ಲಿ. ಈಗ ಚಿಕ್ಕ ಮಕ್ಕಳಾದರೆ ಚೆನ್ನಾಗಿ ಬುದ್ಧಿವಂತರಾಗಿ ಓದ್ತಾ ಇರ್ತಾರೆ, ಓದಿದವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಕೆಲಸ ಮಾಡ್ತಾ ಇರೋರನ್ನ ಫಾರಿನ್ಗೆ ಹೋಗಬೇಕು ಅನ್ನೋ ಅಪರ್ಚುನಿಟಿ ಇದೆಯಾ ಅಂತ ಕೇಳಿದ್ರೆ ಅದು ಕೂಡ ಬರುವ ಸಾಧ್ಯತೆಗಳಿದೆ. ಈ ರೀತಿಯಾಗಿ ಅನಲೈಸ್ ನಮಗೆ ಮಾಡ್ಬೋದು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಸಿಂಹರಾಶಿಯವರಿಗೆ ಒಳ್ಳೆಯ ಫಲಗಳಿದೆ. ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ರಗಳೆ ಆಗ್ತದೆ. ಯಾಕೆಂದರೆ ಸಪ್ತಮದಲ್ಲಿ ರಾಹು, ರಾಶಿಯಲ್ಲಿ ಕೇತು ಇದ್ದಾನೆ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಸಪ್ತಮಕ್ಕೆ ಸಮಸ್ಯೆಗಳು ಇದ್ದರೂ ಅದು ನಿಷ್ಕ್ರಿಯ ಆಗ್ತದೆ, ಸಮಸ್ಯೆಗಳು ಬರೋದಿಲ್ಲ. ಹಂಗೆ ಸಣ್ಣ ಪುಟ್ಟ ಮಾತಲ್ಲಿ ಮುಗಿದೋಗ್ತದೆ. ಆರೋಗ್ಯ, ಆಯುಷ್ಯ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ನಾರ್ಮಲ್, ಅವೇನು ವಿಶೇಷವಾಗಿ ನಾವು ಹೇಳಬೇಕಾಗಿಲ್ಲ. ಆರೋಗ್ಯದಲ್ಲಿ ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ.
ಇನ್ನು ಕೆಲವೊಂದಷ್ಟು ಸಮಸ್ಯೆಗಳು ನಮಗಿರ್ಬೋದು. ಯಾವುದು, ನೀವು ಯಾವುದಾದ್ರು ಗ್ಯಾರಂಟಿ ಸೂರಿಟಿ ಸಾಲ ಕೊಟ್ಟರೆ ತೊಂದರೆ ಆಗ್ಬೋದು. ಅದು ಒಂದರಿಂದ ಜಾಗೃತ ಆಗಿರಬೇಕು. ಸಪ್ತಮದಲ್ಲಿ ರಾಹು ಇದ್ದಾನೆ, ಅಕಸ್ಮಾತ್ತಾಗಿ ನಿಮಗೆ ನಷ್ಟ ಆಗೋ ಸಾಧ್ಯತೆ. ಅನಿರೀಕ್ಷಿತ ಧನ ನಷ್ಟ ಆಗೋದು, ಅನಿರೀಕ್ಷಿತ ದುಡ್ಡು ಬರೋದು ಎರಡೂ ಇರ್ತದೆ. ಅನಿರೀಕ್ಷಿತ ದುಡ್ಡು ಬಂದರೆ ನಮ್ಗೆ ಒಳ್ಳೆಯದು, ಅನಿರೀಕ್ಷಿತ ನಷ್ಟ ಆದರೆ ನಾವು ಅದನ್ನು ರಿಕವರಿ ಮಾಡೋಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಹಾಗಾಗಿ ಹುಷಾರಾಗಿ ತಾಳ್ಮೆಯಿಂದ ಇರಬೇಕು. ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ, ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ. ಒಂದು ವೇಳೆ ಕಷ್ಟದಲ್ಲಿರ್ತಕ್ಕಂಥವ್ರು ಸಿಂಹರಾಶಿಯವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೋಮವಾರ ದಿವಸ ಬಿಲ್ಲು ಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲಗಳು ಪ್ರಾಪ್ತಿಯಾಗತ್ತೆ. ಕಾರಣ, ಗುರು ದಶಮದಲ್ಲಿ ಇದ್ದು ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ಕೆಲಸ ಚೆನ್ನಾಗಿರುತ್ತೆ, ಉದ್ಯೋಗ ಚೆನ್ನಾಗಿರುತ್ತೆ, ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ, ಬರಬೇಕಾದ ದುಡ್ಡು ನಿಮಗೆ ಬರುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ, ಪ್ರಮೋಷನ್ ಸಿಗುವಂಥ ಯೋಗ ಕೂಡ ನಿಮಗಿದೆ. ಅದಲ್ಲದೆ ನಿಮಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಮುನ್ನುಗ್ಗಿದ್ರೆ ಆರ್ಥಿಕ ಸಂಕಷ್ಟದಿಂದನೂ ಪರಿಹಾರ ಆಗ್ತೀರಿ, ವ್ಯವಹಾರದಲ್ಲೂ ನಿಮಗೆ ಗೆಲುವು ಸಿಗುತ್ತೆ, ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಅಂತ ನಾವು ನಿಮಗೆ ಹೇಳ್ಬೋದು ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಇನ್ನು ಕೆಲವೊಂದಷ್ಟು ವೃತ್ತಿಯಲ್ಲಿ ಅಂತಂದರೆ ಬಿಸ್ನೆಸ್ಸಲ್ಲಿ ಇರ್ತಾರೆ. ಬಿಸ್ನೆಸ್ಸಲ್ಲಿರೋರಿಗೂ ಒಳ್ಳೆಯದಿದೆ. ಯಾವ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯದಿದೆ, ಎಲ್ಲ ರೀತಿಯ ವ್ಯವಹಾರ ಮಾಡುವವರು ಅಂದರೆ ಆರ್ಥಿಕವಾಗಿ ಅಂದರೆ ಫೈನಾನ್ಸ್ ಮಾಡ್ತಕ್ಕಂಥವ್ರು, ಫೈನಾನ್ಸ್ ಕಂಪ್ನಿಗಳು ಎಷ್ಟೋ ಇರುತ್ತೆ ಅವರಿಗೆ, ಬ್ಯಾಂಕಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರುತ್ತೆ. ಮತ್ತು ಪ್ರಮೋಷನ್ ಸಿಗುವಂಥ ಯೋಗ ಇದೆ. ಮತ್ತು ಕೆಲವೊಂದಷ್ಟು ಗುಡಿಗೋಪುರವನ್ನು, ದೇವಸ್ಥಾನವನ್ನು ಕಟ್ತಕ್ಕಂಥವರು, ಸಂಘ ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ವೇದಾಧ್ಯಯನ ಮಾಡ್ತಕ್ಕಂಥವ್ರು, ಸಂಸ್ಕೃತ ಅಧ್ಯಯನ ಮಾಡ್ತಕ್ಕಂಥವ್ರು, IAS IPS ಅಧ್ಯಯನ ಮಾಡ್ತಕ್ಕಂಥವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಆನಂತರ ಡಿಫೆನ್ಸ್ ಸೈಂಟಿಸ್ಟ್ ಆಗಿ ಯಾರು ಕೆಲಸ ಮಾಡ್ತಾರೆ, ಅದರ ಸ್ಟಡಿ ಮಾಡ್ತಾರೆ ಮತ್ತು ಕೆಲವೊಂದಷ್ಟು ರಿಸರ್ಚ್ ಮಾಡ್ತಾರೆ, ಅವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಜಾಬಲ್ಲಿರ್ತಕ್ಕಂಥವ್ರು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ನು ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಒಳ್ಳೆಯ ಅನುಕೂಲಗಳಿದೆ ಅಂತ ಹೇಳ್ತೀವಿ. ಮತ್ತು ವಿವಾಹ ಆಗತಕ್ಕಂಥ ವ್ಯಕ್ತಿಗಳಿದ್ದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳಿದ್ದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮತ್ತು ಕೆಲವೊಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇರ್ಬೋದು. ಅಂದರೆ ರಕ್ತಹೀನತೆ ಇರೋದು, ನರ ದೌರ್ಬಲ್ಯ ಇರೋದು, ಜಾಯಿಂಟ್ ಪೇಯ್ನ್ ಇರೋದು, ಮಸಲ್ಸ್ ನೋವು ಬರೋದು, ಬಿದ್ದುಕೊಳ್ಳೋದು, ಪೆಟ್ಟು ಮಾಡ್ಕೊಳ್ಳೋದು, ಕೈಕಾಲಲ್ಲಿ ಫ್ರ್ಯಾಕ್ಚರ್ ಆಗೋದು, ಇಂಥ ಸಂದರ್ಭಗಳು ನಿಮಗೆ ಕೂಡಿ ಬರಬಹುದು. ಆದರೆ ಜಾಗ್ರತೆ ವಹಿಸಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಆಗ್ಬೋದು, ಅದನ್ನು ಮಾತ್ರ ಜಾಗ್ರತೆ ವಹಿಸ್ಕೊಳ್ಬೇಕು. ವಾಹನ ಅಪಘಾತದ ಭಯಗಳಿದೆ, ಅದರಿಂದ ತಾವು ಜಾಗೃತರಾಗಿರಬೇಕು. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ವಾಹನವನ್ನು ಚಲಾಯಿಸಿ. ಬೇರೆಯವರು ಅನವಶ್ಯಕ ಕೂರಿಸಿಕೊಂಡು ತಿರುಗಾಡೋದು, ಅನವಶ್ಯಕ ವ್ರತ ತಿರುಗಾಟಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಈ ಮಾಸದಲ್ಲಿ ಜಾಗ್ರತೆ ವಹಿಸಬೇಕು ಅಂತ ನಿಮಗೆ ನಿರ್ದಿಷ್ಟವಾಗಿ ನಾವು ಹೇಳ್ಬೋದು. ಜಾತಕ ಚೆನ್ನಾಗಿದ್ದರೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಇದು ಒಂದು ರಾಶಿ ಫಲ, ಸಾಮಾನ್ಯ ಒಂದು ಜನರಲ್ ಆಗಿ ನಿಮಗೆ ಪ್ರಿಡಿಕ್ಷನ್ ಕೊಡ್ತಕ್ಕಂಥ ಒಂದು ಫಲ. ಆ ಒಂದು ವಾಹಿನಿ, ಆ ಒಂದು ವ್ಯವಹಾರ ಅಂದರೆ ಆ ಒಂದು ವಿಚಾರಧಾರೆ ಇದಾಗಿರುತ್ತೆ. ಹಾಗಾಗಿ ನಿಮಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆಗಳು, ಮನಸ್ತಾಪಗಳು ಚೂರು ಬರುತ್ತೆ. ಆದರೆ ಈ ರಾಶಿಯವರಿಗೆ ಶನಿ ಗೋಚಾರದಲ್ಲಿ ಅವನು ಅಲ್ಲಿದ್ದಾನೆ, ಅಂದರೆ 7ರಲ್ಲಿ ಇದ್ದಾನೆ. ಅವನು ವಕ್ರಾಗಿ ಇವಾಗ 6ಕ್ಕೆ ಬಂದಿದ್ದಾನೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಆದರೂ ಕೂಡ ಅದು ವಿಶೇಷ ಅಲ್ಲ. ಹಾಗಾಗಿ ಅದನ್ನು ತಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇನು ಬೇಡ. ಬೇರೆ ಎಲ್ಲ ಚೆನ್ನಾಗಿರುತ್ತೆ. ಮನೆ ಕಟ್ಟುವಂಥ ಯೋಗ ಇದೆ ನಿಮಗೆ, ಆದರೆ ತುಂಬ ಸಾಲ ಮಾಡುವಂಥ ಯೋಗ ಇದೆ, ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ, ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಯೋಗ ಇದೆ. ಎಲ್ಲವೂ ಕೂಡ ತಾವು ಸಣ್ಣ ಪುಟ್ಟ ಪ್ಲಸ್ ಮೈನಸ್ ಇರುತ್ತೆ, ಜಾಗ್ರತೆ ವಹಿಸಬೇಕು. ಆರ್ಥಿಕ ಸಂಕಟದಿಂದ ತಾವು ಪರಿಹಾರ ಆಗ್ತೀರಾ. ಸಾಲ ಮಾಡಿದ್ರೆ ತೀರಿಸುವಂಥ ಯೋಗ ಇದೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವ್ರು, ಮಾಧ್ಯಮದಲ್ಲಿರೋರು, ಪತ್ರಿಕೋದ್ಯಮದಲ್ಲಿ ಇರತಕ್ಕಂಥವ್ರು ಮತ್ತು ಬರಹಗಾರರು, ಕಥೆ ಕವನವನ್ನು ಬರೆಯತಕ್ಕಂಥವರಿಗೆ ಒಳ್ಳೆಯ ಶುಭಫಲಗಳು ಯೋಗಗಳಿದೆ ಅಂತ ಹೇಳ್ತೀವಿ. ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಇದು ಶುಭಫಲಗಳಿದೆ. ಎಲ್ಲ ಸಾಮಾನ್ಯವಾಗಿ ಇದಕ್ಕೆ ಶುಭಫಲಗಳೇ ಜಾಸ್ತಿ ಇದೆ. ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ಬುದ್ಧಿ ಭಗವಂತ ಕೊಟ್ಟಿದ್ದಾನೆ, ಯೋಚನೆ ಮಾಡ್ಕೊಂಡು ನೀವು ಮುಂದೆ ಹೋದರೆ ಯಾವುದೇ ತೊಂದರೆ ಆಗಲ್ಲ. ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ಕಷ್ಟ ನಷ್ಟ ದುಃಖ ಈ ಥರದ್ದು ತೊಂದರೆ ಇದ್ದರೆ, ನಿಮಗೆ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ಜಾತಕ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಒಂದು ವೇಳೆ ತೊಂದರೆ ಇದ್ದರೆ ಸಾಮಾನ್ಯ ಒಂದು ನಿಮ್ಮ ಪರಿಹಾರ ಹೇಳಬೇಕು ರಾಶಿ ಫಲಕ್ಕೆ. ಅಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹತ್ತಿರಲಿರ್ತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ತಾವು ಶನಿವಾರ ದಿವಸ ಕುಂಕುಮಾರ್ಚನೆಯನ್ನು ಅಥವಾ ತುಳಸಿ ಅರ್ಚನೆಯನ್ನು ಯಾವುದೋ ಒಂದು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಸುಖ ಶಾಂತಿ ಸಮೃದ್ಧಿ ವಸ್ತುವಾನ ಧನ ಕನಕಾದೇಶಿಯವರುಗಳು ನಿಮ್ಮನೆ ನೆಲೆಸುತ್ತೆ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗಲಿದೆ. ಯಾಕೆ ಅಂದರೆ ತುಲಾರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ ಮತ್ತು ಗುರುದೃಷ್ಟಿ ಕೂಡ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಗುರುವಿನ ಪೂರ್ಣ ಅನುಗ್ರಹಕ್ಕೆ ಒಳಗಾಗಿರ್ತಕ್ಕಂಥ ತುಲಾರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾವ ರೀತಿ ಆಗ್ಬೋದು? ನೀವು ಮಾಡೋ ಉದ್ಯೋಗ ಚೆನ್ನಾಗಿರುತ್ತೆ, ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ತೀರಿ.
ಯಾರಿಗೆ ಕೊಡಬೇಕಾಗಿದ್ದು ತೆಗೆದುಕೊಳ್ಳೋದಕ್ಕೆಲ್ಲ ಅನುಕೂಲ ಇದೆ ಅಂತ ನಾವು ಒಂದು ಮಾತಲ್ಲಿ ಆರ್ಥಿಕ ಸ್ಥಿತಿಯನ್ನು ಹೇಳ್ಬೋದು, ಹಂಚಬಹುದು. ನಿಮಗೆ ಈ ರೀತಿ ಆಗತ್ತೆ ಅಂಥೇಳಿ. ಇನ್ನು ಫೈನಾನ್ಸಲ್ಲಿ ಕೆಲಸ ಮಾಡೋರಿಗೂ ಕೂಡ ಅನುಕೂಲ. ಕಾರಣ ಎಲ್ಲರೂ ಸಾಲ ತೀರಿಸ್ಕೋತಾರೆ ಅಂತಂದರೆ ಅವರಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ರಿಕವರಿ ಆಗುತ್ತೆ ಅಂತ ಅರ್ಥ. ಅವರಿಗೂ ಕೂಡ ಅನುಕೂಲ ಇದೆ. ಬ್ಯಾಂಕಿಂಗ್ ವ್ಯವಹಾರದವರಿಗೂ ಕೂಡ ಅನುಕೂಲ ಇದೆ. ಆರ್ಥಿಕ ಸಂಬಂಧಪಟ್ಟಂಥ ಸ್ಥಿತಿ ಎಲ್ರಿಗೂ ಸ್ಥಿತಿಗತಿ ತುಲಾರಾಶಿಯವರಿಗೆ ಅನುಕೂಲ ಇರುತ್ತೆ ಅಂತ ನಾವು ಹೇಳ್ತೀವಿ. ಆ ನಂತರದಲ್ಲಿ ನಿಮ್ಮ ಆಸ್ತಿ ವಿಚಾರ ಬರುತ್ತೆ. ದುಡ್ಡು ಬಂದ ಮೇಲೆ ಆಸ್ತಿ ವಿಚಾರ ನಾವು ಮಾತಾಡಲೇಬೇಕಾಗತ್ತೆ. ಹಾಗಾಗಿ ಆಸ್ತಿ ವಿಚಾರದಲ್ಲಿ ನಾವು ಮಾತಾಡಿದ್ರೆ ಆಸ್ತಿ ವಿಚಾರದಲ್ಲಿ ತುಂಬ ಅನುಕೂಲ ಇದೆ. ನಿಮಗೆ ತೆಗೆದುಕೊಳ್ಳುವಂಥ ಯೋಗ, ಪಿತ್ರಾಹಿತ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ ಒಂದು. ಎರಡನೇದಾಗಿ ಸ್ವಂತಾರಿತ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ ಎರಡನೇದು. ಮೂರನೇದು ಮಕ್ಕಳಿಂದ ನೆಮ್ಮದಿ ಸಿಗತಕ್ಕಂಥ, ಮಕ್ಕಳಿಂದ ನಿಮಗೆ ಅನುಕೂಲ ಆಗುವಂಥ ಯೋಗಗಳು ಈ ರೀತಿ ಅನುಕೂಲ ಇದೆ. ಮತ್ತು ನಿಮಗೆ ಕಾರ್ಮಿಕ ವರ್ಗದವರು ಯಾರಾದರೂ ಆಗಿದ್ರೆ ಅವ್ರಿಗೆ ತುಂಬ ಅನುಕೂಲ ಇದೆ. ತುಲಾರಾಶಿಯವರಿಗೆ ಆರ್ಥಿಕ ಸಂಕಟದಿಂದ ಪರಿಹಾರ ಆಗ್ಬೋದು. ಕಾರ್ಮಿಕ ವರ್ಗದಲ್ಲಿ ಆ ವರ್ಗದ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳು, ಶ್ರಮಜೀವಿಗಳಿಗೆ ತುಂಬ ಕಷ್ಟ ಪರಿಹಾರ ಆಗ್ತದೆ, ತುಂಬ ಅನುಕೂಲ ಆಗುತ್ತೆ. ಯಾರ್ಯಾರು ಶ್ರಮಜೀವಿಗಳು ಅಂತ ಇದ್ದೀರಿ ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ, ನಿಮಗೆ ಎಲ್ಲ ರೀತಿಯ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರು, ಅವರಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಇಲ್ಲದೆ ಕೆಲಸ ಸಿಗುತ್ತೆ. ಸಿಕ್ಕಿದ ಕೆಲಸದಲ್ಲಿ ಹೆಚ್ಚಿಗೆ ಅನುಕೂಲ ಆಗುತ್ತೆ. ನಿಮಗೆ ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ, ಮನಸ್ತಾಪ ಇಲ್ಲದೆ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಮೇಲಿಂದ ಒತ್ತಡ, ಕೆಳಗಡೆಯಿಂದ ಕಿರಿಕಿರಿ, ಜೊತೆಗಿರೋರ ರಗಳೆ ಇವೆಲ್ಲ ಕಡಿಮೆ ಆಗುತ್ತೆ ಅಂತ ನಾವು ನಿಮಗೆ ಹೇಳ್ಬೋದು. ಅಲ್ಲದೆ ಆಸ್ತಿ ವಿಚಾರದಲ್ಲಿ ಪಿತ್ರಾಹಿತ ಆಸ್ತಿ ನಿಮಗೆ ಕೋರ್ಟು ಕಚೇರಿಯಲ್ಲಿದ್ದರೆ ಅದನ್ನು ಕೂಡ ಕೂತು ಮಾತಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಈ ಸಮಯ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಅಲ್ಲದೆ ನಿಮ್ಮ ತಂದೆ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಮಾಡಿಸಿ ಅವರ ಆರೋಗ್ಯ ಕೂಡ ತಂದೆ ತಾಯಿ ಚೆನ್ನಾಗಿರುತ್ತೆ. ಕಾರ್ ತಗೋಬೋದು, ಮನೆ ತಗೋಬೋದು, ಪ್ಲಾಟ್ ತಗೋಬೋದು, ಆಸ್ತಿ ತಗೋಬೋದು, ಕೃಷಿ ಜಮೀನು ತಗೋಬೋದು, ಡ್ರೈಲ್ಯಾಂಡ್ ತಗೋಬೋದು. ಯಾವುದೇ ರೀತಿ ಆಸ್ತಿಯನ್ನು ನೀವು ಸ್ಥಿರಾಸ್ತಿಯನ್ನು ಖರೀದಿ ಮಾಡ್ಬೋದು, ಚರಾಸ್ತಿಯನ್ನು ಖರೀದಿ ಮಾಡ್ಬೋದು. ಯಾವುದೇ ರೀತಿ ಆಸ್ತಿಯನ್ನು ತೆಗೆದುಕೊಳ್ಳೋಕ್ಕೆ ನಿಮಗೆ ಅನುಕೂಲ ಇದೆ ಅಂತ ನಾವು ಹೇಳ್ಬೋದು. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡಿದ್ರೆ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗ್ತಾರೆ. IAS IPS ಮಾಡ್ಬೋದು, ಸೈಂಟಿಸ್ಟ್ ಮಾಡ್ಬೋದು, CA ಮಾಡ್ಬೋದು, CS ಮಾಡ್ಬೋದು. ಅಡ್ಮಿನಿಸ್ಟ್ರೇಟಿವ್ ವಿಭಾಗದಲ್ಲಿ ಯಾವ್ದು ಬೇಕಾದರೂ ಮಾಡ್ಬೋದು. ಫಾರಿನ್ಗೆ ಹೋಗಿ, ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ಬೋದು, ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಬೋದು, ಅಲ್ಲಿ ಹೋಗಿ ಜಾಬ್ ಮಾಡ್ಬೋದು, ಅಲ್ಲೇ ಸೆಟ್ಲ್ ಆಗ್ಬೋದು. ಅಷ್ಟು ಒಳ್ಳೆಯ ಒಂದು ಮಕ್ಕಳ ಭವಿಷ್ಯ ಅಷ್ಟು ಚೆನ್ನಾಗಿದೆ. ಅದರಿಂದ ನಿಮಗೆ ಒಳ್ಳೆಯ ರೀತಿ ಹೆಸರು ಬರುತ್ತೆ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಮಕ್ಕಳಿಂದ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನಿಮಗೆ ಸಿಗುವಂಥ ಯೋಗಗಳು ಈ ಒಂದು ತುಲಾರಾಶಿಯವರಿಗಿದೆ ಅಂತ ನಾವು ಹೇಳ್ತೀವಿ. ಆನಂತರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ, ಅದಕ್ಕೆ ಚಿಕಿತ್ಸೆ ಪಡಿಸಬೇಕು. ದಾಂಪತ್ಯದ ವಿಚಾರ ಬಂದಾಗ ದಾಂಪತ್ಯ ಚೆನ್ನಾಗಿರುತ್ತೆ. ಯಾವುದೇ ರೀತಿ ತೊಂದರೆ ತೊಡಕುಗಳಿದ್ದರೆ ಕೂತು ಮಾತಾಡ್ತೀರಿ, ಇಬ್ಬರು ಹೊಂದಾಣಿಕೆ ಚೆನ್ನಾಗಿರುತ್ತೆ, ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಒಬ್ಬರು ಹೇಳಿದಕ್ಕೆ ಒಬ್ಬರು ಸಾಥ್ ಕೊಡ್ತೀರಿ. ಇಬ್ಬರದ್ದು ದೇಶ ಒಂದೇ ಇರುತ್ತೆ, ಇಬ್ಬರು ಮನಸ್ಥಿತಿ ಒಂದೇ ಇರುತ್ತೆ. ದಾಂಪತ್ಯದಲ್ಲಿ ತುಂಬ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ ಇರುವಂಥ ಯೋಗ ಇದೆ. ನಿಮಗೆ ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು, ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗದರ್ಶನವನ್ನು ನಮ್ಮ ಜಾತಕದಲ್ಲಿ ನೀವು ದೈವಜ್ಞ ಹತ್ರ ತೆಗೆದುಕೊಳ್ಳಿ. ನಿಮ್ಮ ಅದೃಷ್ಟವನ್ನು ಚಿಂತನೆ ಮಾಡಬೇಕು ಅಂದರೆ ಅದೃಷ್ಟ ಸ್ಥಾನ ಚೆನ್ನಾಗಿದೆ, ಅದೃಷ್ಟ ಕೂಡಿ ಬರ್ತದೆ. ನೀವು ಏನೇ ಮಾಡೋಕ್ಕೋದ್ರೂ ನಿಮಗೆ ಕೈಗೂಡಿ ಬರ್ತದೆ. ನೀವು ಏನು ಮಾಡೋಕ್ಕೋದ್ರೂ ನಿಮಗೆ ಪಾಸಿಟಿವ್ ಆಗಿರುತ್ತೆ. ನಿಮಗೆ ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ರಾಜಕೀಯದಲ್ಲಿ ಇದ್ದರೆ ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಬರುತ್ತೆ. ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ನೇಮ್ ಆ್ಯಂಡ್ ಫೇಮ್ ಬರುತ್ತೆ, ಪ್ರಮೋಷನ್ ಸಿಗುತ್ತೆ. ಅದರ ಜೊತೆಗೆ ನೀವು ಏನೇನೆಲ್ಲ ನೀವು ಮಾಡಬೇಕು ಅಂತ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಉದ್ದೇಶಿತ ಇದೆ, ದೇವೋದ್ದೇಶ ಇದೆ, ಎಲ್ಲವೂ ಕೂಡ ನೆರವೇರುವಂಥ ಯೋಗ ಇದೆ. ದೇವಸ್ಥಾನಕ್ಕೆ ಹೋಗುವಂಥ ಯೋಗ, ಗುಡಿಗೋಪುರಗಳನ್ನು ಕಟ್ಟಿಸುವಂಥ ಯೋಗ, ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕುವಂಥ ಯೋಗ, ಕೆಲವು ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗಿ ಯಾತ್ರೆ ಮಾಡುವಂಥ ಯೋಗಗಳು ಕೂಡ ಇದೆ. ಎಲ್ಲವೂ ಕೂಡ ಸುಭಿಕ್ಷವಾಗಿ ನಡೀತದೆ. ಅಲ್ಲದೆ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಒಳ್ಳೆಯದೇ ಅಂದಮೇಲೆ ಮುಗಿದೋಯ್ತು, ಎಲ್ರಿಗೂ ಅನುಕೂಲನೇ, ಯಾರಿಗೂ ತೊಂದರೆ ತೊಡಕುಗಳು ಕಷ್ಟಗಳು ಕಾರ್ಪಣ್ಯಗಳು ಇರೋದಿಲ್ಲ. ಗುರುವಿನ ಪೂರ್ಣ ಅನುಗ್ರಹ ಇದೆ. ಅಲ್ಲದೆ ನಿಮಗೆ ಈ ರಾಶಿಯವರಿಗೆ ಶನಿಯ ತೊಂದರೆ ಕೂಡ ಇಲ್ಲ, ಗುರುವಿನ ಅನುಕೂಲ ಇದೆ. ಅಲ್ಲದೆ ನಿಮಗೆ ರಾಹುನ ಪ್ರಾಬ್ಲಮ್ ಈ ಜಾತಕಕ್ಕೆ ಬರೋದಿಲ್ಲ, ಶನಿಯ ಪ್ರಾಬ್ಲಮ್ ಬರೋದಿಲ್ಲ, ಕೇತುವಿನ ಪ್ರಾಬ್ಲಮ್ ಬರೋದಿಲ್ಲ, ಗುರು ದೋಷ ಬರೋದಿಲ್ಲ. ಹಾಗಾಗಿ ಜಾತಕ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಯೋಗ ಫಲವನ್ನು ಅನುಭವಿಸುವಂಥ ಯೋಗ ಇರೋದ್ರಿಂದ ನಿಮಗೆ ಅಂಥ ತೊಂದರೆಗಳು ಈ ರಾಶಿಯವರು ಈ ರೀತಿ ತೊಂದರೆ ಇದೆ, ಆ ಭಾಗದಲ್ಲಿ ತೊಂದರೆ ಇದೆ, ಈ ಭಾಗದಲ್ಲಿ ತೊಂದರೆ ಅಂತ ನಾನು ಹೇಳೋದಿಲ್ಲ. ಯಾರಿಗೆ ಯಾವ ತೊಂದರೆ ಇದೆಯಲ್ಲ ನಾವು ಬುದ್ಧಿ ಕೊಟ್ಟಿದ್ದಾರೆ, ನಡೆಸ್ಕೊಂಡು ಜೀವನವನ್ನು ನಡೆಸ್ಕೊಂಡು ನಮ್ಮ ಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಭವಿಷ್ಯವನ್ನು ಆರೋಪಿಸಿಕೊಳ್ಳೋದ್ರಿಗೆ ನೀವು ಪ್ರಯತ್ನ ಪಡೋದ್ರಲ್ಲಿ ಯಾವುದೇ ರೀತಿಯ ತೊಂದರೆ ತೊಡಕು ದೋಷಗಳು ಇಲ್ಲ ಅಂತ ನಾವು ಹೇಳ್ಬೋದು. ಒಂದು ವೇಳೆ ತೊಂದರೆ ಇದ್ದರೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಕಷ್ಟ ಪರಿಹಾರ ಆಗ್ತದೆ. ಅದಲ್ಲದೆ ನಾನು ಹೇಳುವಂಥ ಒಂದು ಪರಿಹಾರ, ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬಂದರೂ ಬರ್ಬೋದು. ಕಾರಣ ಏನು ಅಂತಂದರೆ ಈ ರಾಶಿ ಅಧಿಪತಿ ಕುಜನು ಒಳ್ಳೆಯ ಫಲ ಕೊಡ್ತಕ್ಕಂಥ ಯೋಗ ಇದೆ. ಅಂದರೆ ಏಕಾದಶಿಯಲ್ಲಿ ಕುಜ ಇದ್ದಾನೆ ಈ ಮಾಸದಲ್ಲಿ. ಆದರೂ ಕೂಡ ಗುರು ನಿಮಗೆ ಅಷ್ಟು ಶಿವ ಫಲವನ್ನು ಕೊಡೋದು, ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿರ್ತಕ್ಕಂಥ ಗುರು ನಿಮಗೆ ತೊಂದರೆ ಮಾಡ್ತಾನೆ ಅಂತೇನೂ ಅಲ್ಲ.
ಆದರೆ 8ನೇ ಮನೆಯಲ್ಲಿದ್ದು 12ನೇ ಮನೆ ನೋಡ್ತಾನಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಡಚಣೆ ಆಗ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗ್ತದೆ. ದುಡ್ಡು ಕಾಸು ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ. ಈ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರು, ಈ ವೃಶ್ಚಿಕ ರಾಶಿಯವರು ಯಾರೇ ಆದರೂ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟ ಆಗತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಗುಡಿ ಗೋಪುರ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದರೆ ಆ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಧಾನ ಆಗತ್ತೆ. ರಾಜಕೀಯ ವ್ಯಕ್ತಿಗಳು ಯಾರಾದರೂ ಆಗಿದ್ದಿದ್ರೆ ಅವರಿಗೆ ಸ್ವಲ್ಪ ಮಾನಸಿಕವಾಗಿ ಅಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಆಗುವಂಥ ಸಂದರ್ಭಗಳಿದೆ. ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದಿದೆ. ಅಂದರೆ ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗ್ಬೋದು. ಯಾವಾಗಲೂ ಹೀಗೆ ಇರುತ್ತೆ ಅಂದ್ಕೊಂಡಿರ್ತೀವಿ, ಇರೋದಿಲ್ಲ. ಕೆಲವು ಸಮಯ ಬದಲಾವಣೆ ಆಗುವಂಥ ಯೋಗ ಇರುತ್ತೆ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಈ ಒಂದು ಮಾಸ ಇದ್ದರೆ ಮುಂದಿನ ಮಾಸದಲ್ಲಿ ಒಳ್ಳೆಯದಾಗ್ಬೋದು. ಆವಾಗ ಹೆಂಗೆ ಬರುತ್ತೆ ನೋಡಿಕೊಂಡು ಆವಾಗ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಈಗ ತಾಳ್ಮೆ ಮುಖ್ಯ, ಯಾವುದಕ್ಕೂ ಅವಸರ ಮಾಡ್ಕೋಬಾರ್ದು. ಅವಸರ ಮಾಡಿಕೊಂಡು ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಹೆಚ್ಚಾಗ್ಬೋದು, ತೊಂದರೆ ಹೆಚ್ಚಾಗ್ಬೋದು. ಸ್ವಲ್ಪ ತಾಳ್ಮೆ, ಸುಮ್ಮನೆ ಇದ್ಬಿಡಿ, ಸ್ವಲ್ಪ ದಿನ ಎಲ್ಲ ಸರಿ ಹೋಗ್ತದೆ. ಒಂದು ಹಂತಕ್ಕೆ ಬಂದ ಮೇಲೆ ಮತ್ತೆ ಅದನ್ನು ಕಾರ್ಯಕ್ರಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು. ಆರ್ಥಿಕ ಸಂಕಷ್ಟದಿಂದ ಪಾರಾಗ್ಬೋದು, ಆರ್ಥಿಕ ಸ್ಥಿತಿ ಒಳ್ಳೆಯದಾಗ್ಬೋದು, ಉದ್ಯೋಗದಲ್ಲಿ ಯಶಸ್ಸಾಗ್ಬೋದು. ಅಂಥ ಸಂದರ್ಭಗಳು ಕೂಡ ಇರುತ್ತೆ. ನಮಗೆ ಯಾವಾಗಲೂ ಕೆಟ್ಟದ್ದು ಇರೋದಿಲ್ಲ, ಯಾವಾಗಲೂ ಒಳ್ಳೆಯದಾಗ್ತಾ ಇರಲ್ಲ, ಸಮ್ಮಿಶ್ರ ಇರ್ತದೆ. ಒಳ್ಳೆಯ ಸಮಯನೂ ಬರುತ್ತೆ, ಕೆಟ್ಟ ಸಮಯನೂ ಬರುತ್ತೆ, ಕೆಲ ಯೋಗಗಳು ಬರುತ್ತೆ, ಅವಯೋಗಗಳು ಬರುತ್ತೆ. ಎಲ್ಲವನ್ನು ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಈ ಸಮಸ್ತ ಭೂಮಂಡಲದಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಭಗವಂತ ಒಂದು ಪೂರ್ವಾರ್ಜಿತ ಕರ್ಮದಿಂದ ಬಂದಿರ್ತಾರೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಜನ್ಮ ಜನ್ಮಾಂತರದ ಪಾಪದ ಫಲಾನೂ ಇರುತ್ತೆ, ಪುಣ್ಯದ ಫಲಾನೂ ಇರ್ತದೆ, ಕರ್ಮದ ಫಲಾನೂ ಇರ್ತದೆ. ಪರೇಷ್ಠ ಪ್ರಾರಬ್ಧ ಬೇರೆಯಿಂದ ಬರೋದು, ನಾವು ಮಾಡಿರೋದು, ನಾವು ನಮ್ಮ ಬಗ್ಗಾಗಿ ಬೇರೆಯವರು ಮಾಡೋದು ಎಲ್ಲ ಕೂಡ್ಕೊಂಡಿರ್ತದೆ ನಮ್ಮ ಜೀವನದಲ್ಲಿ. ಹಾಗಾಗಿ ನಾವು ಮಾಡಿದ್ದು ನಮಗೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬೇರೆಯವರು ಮಾಡಿದ್ದು ನಮಗೆ ಸಿಗುತ್ತೆ, ನಾವು ಮಾಡಿದ್ದು ಇನ್ನೊಬ್ಬರಿಗೆ ಹೋಗ್ತದೆ. ಇಂಥ ಒಂದು ಕಾಲಗಳು ಕೂಡ ಇರ್ತದೆ. ಅಂಥ ಸಂದರ್ಭಗಳನ್ನು ಕೂಡ ನಾವು ಸರಿದೂಗಿಸಿಕೊಂಡು ಹೋಗುವಂಥದ್ದು ನಮ್ಮ ಒಂದು ಯೋಚನೆ ಆಗಿರಬೇಕು. ಆವಾಗ ನಮಗೆ ತೊಂದರೆಗಳು ಪರಿಹಾರ ಆಗುತ್ತೆ. ಹೀಗೆ ನಾವು ಯೋಚನೆ ಮಾಡುವಾಗ ನಮ್ಮ ಒಂದು ಯೋಚನೆ ಚೆನ್ನಾಗೇ ಇರ್ತದೆ. ಆದರೂ ಕೂಡ ಕೆಲವು ಸಲ ನಮಗೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಾಗ್ತದೆ. ಹಾಗಾಗಿ ಎಲ್ಲ ಗ್ರಹಗಳು ಸ್ವಲ್ಪ ಸ್ವಲ್ಪ ಅಡಚಣೆಯನ್ನು ಮಾಡುತ್ತೆ, ಒಳ್ಳೆಯದು ಮಾಡ್ತದೆ. ಹಾಗಂತ ನಾವು ತೊಂದರೆ ಬರುತ್ತೆ ಅಂತಲ್ಲ, ಬರಬಾರ್ದು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ನಿಮಗೆ ಹೇಳ್ತಾ ಇರ್ತೀವಿ. ಏನು ಬರಬಾರ್ದು, ಬಂದರೆ ನಾವು ಅದಕ್ಕೆ ಸಿದ್ಧರಾಗಿರಬೇಕು. ಯೋಚನೆಯನ್ನು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದರೆ ಆ ಸಮಸ್ಯೆಯನ್ನು ಬರುವಾಗಲೇ ಅದನ್ನು ನಿಲ್ಲಿಸ್ಬೋದು, ಬರುವಾಗಲೇ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಒಂದು ಯೋಚನೆ ಮನಸ್ಸಲ್ಲಿ ಇರಲಿ ಅಂತ ನಿಮಗೆ ಮಾರ್ಗದರ್ಶನವನ್ನು ಅಥವಾ ಜ್ಯೋತಿಷ್ಯ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಹಗಳ ಒಂದು ಅಧೀನದಲ್ಲಿ ನಾವು ಇರ್ತೀವಿ. ಈ ಗ್ರಹಗಳು ನಮಗೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದು ನಮ್ಮ ಜಾತಕದಲ್ಲಿ ವಿಶ್ಲೇಷಣೆಯನ್ನು ಮಾಡಿಕೊಂಡಾಗ ಆ ದೋಷಗಳನ್ನು, ಪಾಪಗಳನ್ನು, ಕರ್ಮಗಳನ್ನು, ಉದ್ಯೋಗಗಳನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅದು ಬರುತ್ತೆ, ಅದು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ನಿಲ್ಲಿಸಬೇಕು, ಯಾವ ರೀತಿ ಪರಿಹಾರ ಮಾಡಬೇಕು ಎನ್ನುವಂಥ ಚಿಂತನೆ ಮುಂಚೆನೇ ಇದ್ದರೆ ಅಂಥ ಸಮಸ್ಯೆಗಳನ್ನು ನಾವು ಆರಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಅದು ಜ್ಯೋತಿಷ್ಯದ ಒಂದು ಮಾರ್ಗದರ್ಶನ, ಒಂದು ಸಲಹೆ ಆಗಿರ್ತದೆ. ಜ್ಯೋತಿಷ್ಯವೂ ಕೂಡ ಒಂದು ಗ್ರಹಗಳ ಆಧಾರದ ಮೇಲೆ ನಾವು ಒಂದು ಚಿಂತನೆ ಮಾಡ್ತಕ್ಕಂಥದ್ದು, ಅದು ಒಂದು ಸ್ಟಡೀಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ ಸ್ಟಡಿಯಲ್ಲಿ ನಾವು ನಿಮಗೆ ಒಂದು ರಿಸರ್ಚ್, ಒಂದು ಮಾಹಿತಿಯನ್ನು ಕೊಡ್ಬೋದು. ಈ ಒಂದು ರಾಶಿಯವರಿಗೆ ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವಾಹ ಆಗತಕ್ಕಂಥ ಸ್ವಲ್ಪ ವಿಳಂಬ ಆಗ್ಬೋದು. ಮತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಅಡಿಗೆ ಅಡಚಣೆ ಆಗ್ಬೋದು. ತೆಗೆದುಕೊಳ್ಳೋದು, ಕೊಡೋದು, ದುಡ್ಡಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಏನೋ ಜಮೀನು ಆಸ್ತಿ ಇದ್ದರೆ ಈಗ ನಿಮಗೆ ಸಿಗುವಂಥ ಯೋಗ ಇದೆ. ಏಕೆಂದರೆ ಪಂಚಮಕ್ಕೆ ಗೋಚರ ಆಗಿರ್ತಕ್ಕಂಥ ಶನಿ ವಕ್ರಾಗಿ ಹಿಂದೆ ಬಂದಿದ್ದಾನೆ, ಅಂದರೆ ಚತುರ್ಥ ಭಾವಕ್ಕೆ ಬಂದಿದ್ದಾನೆ. ಅಲ್ಲಿಗೆ ಗುರುದೃಷ್ಟಿ ಇದೆ. ಶನಿ ವಕ್ರ ಆದ್ದರಿಂದ ನಿಮಗೆ ಯಾವ್ಯಾವುದೆಲ್ಲ ಕೆಲಸ ಬ್ಯಾಲೆನ್ಸ್ ಬಿದ್ದುಕೊಂಡಿರ್ತದೆ, ಆಗದೇ ಇರ್ತದೆ, ಅವೆಲ್ಲವನ್ನು ಇವಾಗ ನೀವು ಪಿಕಪ್ ಮಾಡ್ಬೋದು. ಅದು ನಿಮಗೆ ಮುಗಿತದೆ, ಅಂದರೆ ಆಗ್ತದೆ. ಈ ತಿಂಗಳಾಗಲ್ಲ, ಮುಂದಿನ ತಿಂಗಳು ಆಗ್ಬೋದು. ಪ್ರಯತ್ನ ಮಾತ್ರ ನಿರಂತರ ಇರಲಿ ಅಂತ ಹೇಳ್ತೀವಿ. ದೃಢವಾದ ಮನಸ್ಸಿಂದ, ಅಚಲವಾದ ಮನಸ್ಸಿಂದ ಪ್ರಯತ್ನ ಮಾಡಿ. ನಿಮಗೆ ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಎಲ್ಲ ಏನೇ ಸಮಸ್ಯೆ ಬಂದರೂ ಅದನ್ನು ಫೇಸ್ ಮಾಡುವಂಥ ಶಕ್ತಿ, ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ನೇಮ್ ಆ್ಯಂಡ್ ಫೇಮ್ ಕೊಟ್ಟಿದ್ದಾನೆ. ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ, ಮನ್ನಣೆ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಅವೆಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಈ ಸಮಯದಲ್ಲಿ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಅಲ್ಲದೆ ಅಂತಹ ತೊಂದರೆಗಳು ಇನ್ನು ಕೆಲವು ಈ ಒಂದು ರಾಶಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆಗಳು ಯಾವ್ಯಾರಿಗೆ ಇರ್ಬೋದು, ಯಾವ ವೃತ್ತಿಯವರಿಗೆ ಇರ್ಬೋದು. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಕ್ಕಂಥವ್ರು, ಭೂ ಸಂಬಂಧ ವ್ಯವಹಾರ ಮಾಡ್ತಕ್ಕಂಥವ್ರು, ಕೋರ್ಟು ಕಚೇರಿ ವ್ಯಾಜ್ಯವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕು. ಮತ್ತು ಸ್ವಲ್ಪ ಅವರಿಗೆ ಈ ಸಲ ಸಮಯ ಸ್ಲೋ ಮೂಮೆಂಟ್ ಇದೆ ಅಂತ ನಾವು ಹೇಳ್ತೀವಿ. ಮತ್ತು ಶನಿ ವಕ್ರ ಆದ್ದರಿಂದ ಕೆಲವೊಂದಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದಿದೆ. ಜಾತಕ ಚೆನ್ನಾಗಿದ್ದರೆ ಒಂದು 50% ಸರಿ ಹೋಗ್ಬಿಡ್ತದೆ. ಜಾತಕ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕಾಗತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅಷ್ಟಕ್ಕೆ ತೊಂದರೆ ಆಗ್ತದೆ, ಬೇರೆ ಏನೂ ತೊಂದರೆ ಆಗಲ್ಲ. ಮತ್ತು ಎಲ್ಲ ರಂಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೂ ಕೂಡ, ಎಲ್ಲ ಉದ್ಯೋಗದಲ್ಲಿ ಇರತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರು, ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸರ್ಕಾರೇತರ ವೃತ್ತಿ ಎಲ್ರಿಗೂ ಒಳ್ಳೆಯದಾಗ್ತದೆ.
ಭಾಳ ಜಾಗ್ರತೆ ವಹಿಸ್ಕೊಂಡು ಹೋಗ್ಬೇಕು. ಒಳ್ಳೇದಾಗತ್ತೆ ಅಂತೇಳಿ ನಾವು ಹೆಂಗೆಂಗೋ ಬದುಕೋಕ್ಕಾಗೋದಿಲ್ಲ. ಒಳ್ಳೇದು ಮಾಡ್ಕೋಬೇಕಾಗ್ತದೆ. ನಮಗೆ ಒಳ್ಳೇದನ್ನು ನಾವೇ ಮಾಡ್ಕೋಬೇಕಾಗತ್ತೆ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕಾಗತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಮಾರ್ಗದರ್ಶನವನ್ನು ನಾವು ಬೇಕಾದವ್ರ ಹತ್ರ ಕೇಳಿ ನಾವೇ ಪಡ್ಕೋಬೇಕಾಗ್ತದೆ. ಅದಕ್ಕೆ ನಮ್ಮ ನಿರಂತರ ಪ್ರಯತ್ನ ಇರಬೇಕು ಅಂತ ನಾವು ಹೇಳೋದು. ಹಾಗಾಗಿ ನಾವು ವೃಶ್ಚಿಕ ರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ನಿಮ್ಮ ಜಾತಕದಲ್ಲಿ ದೋಷ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿಲ್ಲ ಅಂದರೆ ಅಲ್ಲದೆ ಒಂದು ವೇಳೆ ಕಷ್ಟದಲ್ಲಿದ್ದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ನೀವು ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಧನುರಾಶಿ, ಧನುರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳು ದೊರಕತ್ತೆ. ಯಾಕೆಂದರೆ ಕಾರಣ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಅವರಿಗೆ ಗುರುವಿನ ಪೂರ್ಣಾನುಗ್ರಹ ಇದೆ. ಈ ರಾಶಿಗೆ ಗುರು ಅಧಿಪತಿ ಆಗ್ತಾನೆ ಮತ್ತು ಸುಖಾಧಿಪತಿಯನ್ನು ಅವನೇ ಆಗ್ತಾನೆ. ಸಪ್ತಮದಲ್ಲಿ ಇದ್ದು ರಾಶಿಯನ್ನ ನೋಡೋದ್ರಿಂದ ಮತ್ತೆ ಲಾಭ ಸ್ಥಾನವನ್ನ ನೋಡೋದ್ರಿಂದ ಮತ್ತೆ ತೃತೀಯ ಸ್ಥಾನ ವಿಕ್ರಮ ಸ್ಥಾನವನ್ನು ನೋಡೋದ್ರಿಂದ ಎಲ್ಲ ಕೂಡ ರೀತಿಯಲ್ಲೂ ಕೂಡ ಗುರುವಿನ ಪೂರ್ಣ ಅನುಗ್ರಹಕ್ಕೆ ನೀವು ಒಳಗಾಗಿದ್ದೀರಿ. ಹಾಗಾಗಿ ನಿಮಗೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ಬೋದು. ನಿಮಗೆ ಸಾಲ ಸೋಲ ಇದ್ರೆ ತೀರಿಸ್ಕೋಬಹುದು. ನಿಮಗೆ ಪ್ರಮೋಷನ್ನು ಕೂಡ ಸಿಗಬಹುದು. ಅಲ್ಲದೆ ನಿಮಗೆ ಏನಾದರೂ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ತೀವಿ. ನಿಮಗೆ ಅರ್ಧಾಷ್ಟಮ ಶನಿ ಇತ್ತು ಮುಂಚೆ, ಈಗ ಅವರು ವಕ್ರಾಗಿ ಒಂದು ಪಾದ ಹಿಂದೆ ಬಂದಿರೋದ್ರಿಂದ, ವಿಕ್ರಮ ಸ್ಥಾನಕ್ಕೆ ಶನಿ ಬಂದಿರೋದ್ರಿಂದ ವಿಕ್ರಮದಿಂದ ಪರಾಕ್ರಮದಿಂದ ಯಾವುದೇ ಕೆಲಸವನ್ನು ತಾವು ಜಯಿಸುವಂಥ ಯುಗ ಇದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ಧ್ವಂಸ ಆಗುವಂಥ ಯುಗ ಇದೆ. ವಿವಾಹ ಆಗದೆ ಇರತಕ್ಕಂಥ ವಿವಾಹ ಆಗ್ತಕ್ಕಂಥದ್ದು, ಸಂತಾನ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸಂತಾನ ಆಗ್ತಕ್ಕಂಥದ್ದು, ಮನೆ ಫ್ಲಾಟು ಕಾರು ಆಸ್ತಿ ಕೃಷಿ ಜಮೀನನ್ನ ಖರೀದಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಶುಭ ಯೋಗಗಳು ಪ್ರಾಪ್ತಿಯಾಗಿದೆ, ಮಾಡಬಹುದು. ಮತ್ತೆ ಚಿರಾಸ್ತಿ ಎರಡೂ ಕೂಡ ನಿಮಗೆ ಶುಭಫಲಗಳು ಕೊಡುತ್ತೆ. ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಸಾಮಾನ್ಯವಾಗಿ ಆರೋಗ್ಯದಲ್ಲಿ ತೊಂದರೆ ಇರತಕ್ಕಂಥವ್ರಿಗೆ ಆರೋಗ್ಯ ಚೇತರಿಸಿಕೊಳ್ಳುವಂಥ ಯೋಗ ಇದೆ. ವೃದ್ಧರಿಗೆ ಯಾರಿರ್ತಾರೆ ಅವರಿಗೆಲ್ಲ ವೃದ್ಧರು ಕೂಡ ನೆಮ್ಮದಿಯಿಂದಿರ್ತಾರೆ. ಅವ್ರ ಮಕ್ಕಳಿಂದ ಅವರು ಸುಖವನ್ನು ಪಡಿತಾರೆ. ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ಮಕ್ಕಳು ಸುಖ ಚೆನ್ನಾಗಿರುತ್ತೆ, ತಂದೆ ತಾಯಿ ಸುಖ ಇರುತ್ತೆ, ವಾಹನ ಸುಖ ಇರುತ್ತೆ, ದಾಂಪತ್ಯ ಸುಖ ಇರುತ್ತೆ. ಹೀಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಿಗುವಂತಹ ಶುಭಫಲಗಳು ಈ ಒಂದು ಧನು ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳೋದು ಬಹಳ ಸಂತೋಷದ ವಿಚಾರವೇ ಆಗಿರ್ತದೆ. ಹಾಗಾಗಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನೇ ಇದ್ರೂ ಕೂಡ ನಿಮಗೆ ಶತ್ರುದೋಷ ಆಗಿ ಜಯ ಸಿಗುವಂತ ಯೋಗ ಇದೆ. ವೃತ್ತಿಯಲ್ಲಿ ವೃತ್ತಿಯಲ್ಲಿ ಯಶಸ್ಸು ಸಿಗತ್ತೆ. ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗುವಂತ ಯೋಗಗಳು ಕೂಡ ಇದೆ. ಕುಜನಿಗೆ ದಿಗ್ಬಲ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಹೊಸದಾಗಿ ಕೆಲಸ ಉದ್ಯೋಗ ಪ್ರಾರಂಭ ಮಾಡೋವರಿಗೆ ಒಳ್ಳೆಯದಿರುತ್ತೆ. ಆ ನಂತರದಲ್ಲಿ ನಿಮಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೆಲವೊಂದಷ್ಟು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮೀಡಿಯಾದಲ್ಲಿರೋರಿಗೂ ಒಳ್ಳೆಯದಾಗತ್ತೆ. ಅಲ್ಲದೆ ಇನ್ನೂ ಕೆಲವೊಂದಷ್ಟು ಹಣಕಾಸಿನ ವ್ಯವಹಾರ ಮಾಡೋರಿಗೆ ಕೂಡ ಒಳ್ಳೆಯದಾಗತ್ತೆ. ಹೋಟೆಲ್ ಉದ್ಯಮ ಮಾಡೋರಿಗೆ ಒಳ್ಳೆಯದಾಗ್ತದೆ. ಯಾಕೆಂದ್ರೆ ಕುಜನು ದಶಮದಲ್ಲಿ ಇರೋದು ತುಂಬಾ ಒಳ್ಳೆಯ ಫಲವನ್ನ ಕೊಡ್ತದೆ. ಹಾಗಾಗಿ ಹೋಟೆಲ್ ಉದ್ಯಮ ಮಾಡ್ತಕ್ಕಂಥವ್ರು, ಕೆಲವು ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ತಕ್ಕಂಥವ್ರು, ಹೋಮ್ ಮೇಕರ್ ಇರ್ತಾರೆ, ಹೋಮ್ ಪ್ರಾಡಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಮತ್ತೆ ಕೃಷಿ ಉದ್ಯೋಗ ಮಾಡೋವರಿಗೆ ಒಳ್ಳೇದಾಗತ್ತೆ. ಕೃಷಿ ಜಮೀನು ತೆಗೆದುಕೊಳ್ಳುವವರಿಗೂ ಕೂಡ ಒಳ್ಳೇದಾಗತ್ತೆ. ಮತ್ತೆ ಹಾರ್ಡ್ ವರ್ಕ್ ಮಾಡುವವರಿಗೂ ಕೂಡ ಒಳ್ಳೇದಾಗತ್ತೆ. ಕೆಲವೊಂದಷ್ಟು ಕಷ್ಟಪಟ್ಟು ಜೀವನವನ್ನು ಮಾಡ್ತಾರೆ, ಪರಿಶ್ರಮವನ್ನು ಪಡ್ತಾರೆ, ಅಂಥವ್ರಿಗೂ ಕೂಡ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ 100ಕ್ಕೆ 90% ಅವರಿಗೆ ಒಳ್ಳೆಯದಿದೆ ಅಂತ ಹೇಳ್ಬೇಕು. ಅಂದ್ರೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗುವಂಥ ಯೋಗಗಳು ಧನುರಾಶಿ ಅವರಿಗೆ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ತೊಡರುಗಳು ಇಲ್ಲೇ ಇರೋದ್ರಿಂದ ಎಲ್ಲ ವೃತ್ತಿಯವರಿಗೂ ಒಳ್ಳೆಯದಿದೆ ಧನುರಾಶಿ ಅವರಿಗೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯದಿದೆ. ಹಾಗಾಗಿ ಯಾವುದೇ ವಿಶೇಷವಾಗಿ ನಿಮಗೆ ಫಲಗಳನ್ನು ನಾವು ಹೇಳೋದಿಲ್ಲ. ಮತ್ತೆ ಒಂದು ವೇಳೆ ತೊಂದರೆಲಿರೋರಿಗೆ, ಏನೋ ಗ್ರಾಚಾರ ಕೆಟ್ಟಿದೆ, ಅಂಥವ್ರ ಜಾತಕ ಚೆನ್ನಾಗಿಲ್ಲ, ಅಂಥವ್ರಿಗೆ ಪರಿಹಾರವನ್ನು ನಾವು ಹೇಳ್ತೀವಿ. ಅಂಥವ್ರಿಗೆ ಹತ್ತಿರಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಸೋಮವಾರ ದಿವಸ ಬಿಲುಪತ್ರೆಯಿಂದ ಅಥವಾ ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಇತ್ತು, ಮತ್ತೆ ಪರಿಹಾರ ಆಗಿತ್ತು. ಕಾರಣ ಏನು ಅಂತಂದ್ರೆ, ಮಕರ ರಾಶಿಯವರಿಗೆ ಶನಿ ತುಂಬಾ ತೊಂದರೆ ಕೊಟ್ಟಿತ್ತು ಮುಂಚೆ, ಆದರೆ ಈಗ ಎಲ್ಲ ಪರಿಹಾರ ಆಗಿ ಒಂದು ಹಂತಕ್ಕೆ ಬಂದಿತ್ತು. ಗುರುಬಲ ಕೂಡ ಆವಾಗ ಇತ್ತು. ಇವಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಮಕರ ರಾಶಿಯವರಿಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ, ದುಡ್ಡಿನ ತೊಂದರೆಗಳು ಬರ್ತಾ ಇದೆ, ಮತ್ತೆ ದುಡ್ಡಿನ ಒತ್ತಡ ಜಾಸ್ತಿ ಇದೆ. ಕೆಲವು ಜನಕ್ಕೆ ತಾವು ಸಾಲಗಳನ್ನ ಕೊಡಬೇಕಾಗಿದೆ, ಅದು ಕೊಡಕ್ಕಾಗ್ತಾ ಇಲ್ಲ. ಅವರು ಫೋನ್ ಮಾಡ್ತಾರೆ, ನಿಮಗೆ ಕೊಡಿ ಅಂತ ಕೇಳ್ತಾರೆ, ಮತ್ತೆ ಬೇಗ ಕೊಡಿ, ನಮಗೆ ತೊಂದರೆ ಇದೆ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ತುಂಬಾ ಮಾನಸಿಕವಾಗಿ ತೊಂದರೆ ಆಗಿದೆ, ಮಾನಸಿಕ ಅಸಮಾಧಾನ ಆಗಿದೆ. ಈ ಸಾಲದಿಂದ ನಾವು ಯಾವಾಗ ಪರಿಹಾರ ಆಗ್ತೀವಿ, ಈ ಋಣಮುಕ್ತಿ ನಾವು ಯಾವಾಗ ಆಗ್ತೀವಿ, ಈ ಸಾಲ ನಮಗೆ ಯಾವಾಗ ಮುಗಿಯುತ್ತೆ, ನಾವು ಒಂದು ಮಾಡಕ್ ಹೋದ್ರೆ ಒಂದು ಕೈಗತ್ತಾ ಇಲ್ಲ, ಯಾಕೆ ಎನ್ನುವಂಥ ಚಿಂತನೆ ನಿಮಗಿದೆ. ಆದರೆ ಈ ಸಮಯದಲ್ಲಿ ಶನಿ ವಕ್ರ ತ್ಯಾಗ ಆಗಿದೆ, ಅಂದ್ರೆ ವಕ್ರ ಆಗಿದೆ, ವಕ್ರ ತ್ಯಾಗ ಇಲ್ಲ, ವಕ್ರ ಆಗಿದೆ. ಅಂದ್ರೆ ವಕ್ರನಾಗಿ ಬಂದಿದ್ದಾನೆ ನಿಮ್ಮ 2ನೇ ಮನೆಗೆ. ನಿಮ್ಮ ರಾಷ್ಟ್ರಾಧಿಪತಿ ಧನಸ್ಥಾನಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ ವಕ್ರಾಗಿ. ಹಾಗಾಗಿ ನಿಮ್ಗೆ ಯಾವ್ದಾವ್ದೆಲ್ಲ ಬ್ಯಾಲೆನ್ಸ್ ಇರುತ್ತೆ,
ನೀವು ಯಾರಿಗೆ ಕೊಡಬೇಕು, ಯಾರು ನೀವು ಬರಬೇಕು, ಅವೆಲ್ಲ ಈಗ ಬರುವಂಥ ಯುಗ ಇದೆ. ಸ್ವಲ್ಪ ಪ್ರಯತ್ನ ಪಡಿ, ನಿಮ್ಮ ಕೆಲಸ ಕಾರ್ಯಗಳು ಇವಾಗ ನೆರವೇರುತ್ತೆ. ನಿಮ್ಮ ಧನಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಅಂದರೆ ಎರಡನೇ ಮನೆ, ಮಕರ ರಾಶಿಗೆ ಎರಡನೇ ಮನೆ, ಕುಂಭಕ್ಕೆ ಗುರುದೃಷ್ಟಿ ಇದೆ. ಗುರುದೃಷ್ಟಿ ಅವರು ಎಲ್ಲರೂ ಇರಲಿ, ಗುರು ಅಷ್ಟಮದಲ್ಲಿ ಇರಲಿ, ಪಂಚಮದಲ್ಲಿ ಇರಲಿ, ಷಷ್ಠದಲ್ಲಿ, ಷಷ್ಠಾಷ್ಟಮ ದ್ವಾದಶದಲ್ಲಿ ಎಲ್ಲಾದರೂ ಗುರು ಇರಲಿ. ಆದರೆ ನಮಗೆ ಪಾಸಿಟಿವ್ ಆಗಿ ಯಾವ ಒಂದು ದೃಷ್ಟಿ ಬರುತ್ತೆ ಅದು ನಮಗೆ ಒಳ್ಳೆಯದಾಗ್ತದೆ. ಈಗ ಷಷ್ಠದಲ್ಲಿ ಗುರು ಇದ್ದು ನಮಗೆ ಒಂದು ವೇಳೆ ಗುರು ದೃಷ್ಟಿ ಧನಸ್ಥಾನಕ್ಕೆ ಬಿದ್ದಾಗ ಏನಾಗುತ್ತೆ, ರೋಗಸ್ಥಾನ, ಶತ್ರು, ಮತ್ತೆ ನಾವು ಕೆಲವೊಂದಷ್ಟು ನಾವು ಸಾಲ ಅಂತಾನು ಕೂಡ ಹೇಳ್ತೀವಿ. ಸಾಲ ಸ್ಥಾನಕ್ಕೆ ಗುರು ಬಂದಾಗ ಧನಸ್ಥಾನ ಗುರುದೃಷ್ಟಿ ಬಿದ್ದರೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಸಾಲ ಮಾಡಿ ಆಸ್ತಿ ಮಾಡ್ಬೋದು, ಸಾಲ ಮಾಡಿ ಮನೆ ಕಟ್ಬೋದು, ಸಾಲ ಮಾಡಿ ಮದುವೆ ಮಾಡ್ಬೋದು. ಅಂದರೆ ನಾವು ಒಂದು ಸಲ ಸಾಲ ಮಾಡಿದ್ರೆ ನಮ್ಮ ಜೀವನದಲ್ಲಿ ಒಂದು ಏಳಿಗೆಯನ್ನು ಕಾಣ್ತೀವಿ. ಒಂದು ಗುರು ದೃಷ್ಟಿಯಿಂದ ಅಂದರೆ ಗುರುವಿನ ಅನುಗ್ರಹದಿಂದ ನಾವು ಸಾಲ ಮಾಡಿದ್ರೆ ಗುರು ಅದನ್ನು ಸರಿಯಾಗಿ ಒಂದು ವಿನಿಯೋಗ ಮಾಡ್ತಾನೆ. ಸರಿಯಾಗಿ ಮಾರ್ಗದರ್ಶನದ ಮುಖಾಂತರ ಮಾಡಿರ್ತಕ್ಕಂಥ ಸಾಲ ಒಂದು ಕಡೆ ಅಸೆಟ್ ಆಗಿರುತ್ತೆ, ನಾವು ಮತ್ತೆ ರಿಕವರಿ ಮಾಡಬೇಕು. ಹಾಗಾಗಿ ನಿಮಗೆ ಆ ಒಂದು ಆರ್ಥಿಕ ಸಂಕಟದ ಪರಿಹಾರ ಆಗ್ಬೋದು. ಆರ್ಥಿಕ ಸಂಕಟದಲ್ಲಿ ಇದ್ರೂ ಕೂಡ ನಿಮಗೆ ದೈವ ಅನುಗ್ರಹ ಧನಸ್ಥಾನಕ್ಕೆ ಇರ್ತದೆ. ಶನಿ ವಕ್ರಾಗಿ ನಿಮ್ಗಲ್ಲಿ ಬಂದಿರೋದ್ರಿಂದ ನಿಮ್ದು ಏನೆಲ್ಲ ರಿಕ್ವೈರ್ಮೆಂಟ್ ಮುಂಚೆ ಇತ್ತು, ನಿಮ್ಮ ಕೆಲಸಗಳು ಎಷ್ಟು ಮುಂಚೆ ಫೇಲ್ಯೂರ್ ಆಗಿತ್ತು, ನಿಮ್ಮ ಕೆಲಸ ಯಾವ್ದು ಆಗಿರಲಿಲ್ಲ, ಅದೆಲ್ಲ ಈಗ ಪ್ರಯತ್ನ ಪಟ್ಟರೆ ನಿಮ್ಮ ಕೆಲಸ ಆಗೋದಂತೂ ಗ್ಯಾರಂಟಿ. ಯಾಕೆಂದರೆ ನಿಮಗೆ ಶನಿ ವಕ್ರ ಆದಾಗ ಯಾವ್ಯಾವ್ದು ಬ್ಯಾಲೆನ್ಸ್ ಎಲ್ಲ ವಾಪಸ್ ಕೊಡ್ತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಆ ಶಾಸ್ತ್ರ ನಂಬಿ ನಾವು ನಿಮಗೆ ಹೇಳ್ತೀವಿ. ಶಾಸ್ತ್ರ ಒಂದು ಸ್ಟಡಿ ಅಷ್ಟೇ, ಆದರೆ ನಿಮಗೆ ಅದು ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ಆಸ್ತಿ ವಿಚಾರದಲ್ಲಿ ಬಂದರೆ ಸ್ವಲ್ಪ ಮಟ್ಟಿಗೆ ಪಿತ್ರಾಯಿತ ಆಸ್ತಿಯಲ್ಲಿ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ. ರಾಹು ಕೂಡ ಅಲ್ಲೇ ಇದ್ದಾನೆ. ಯಾರಿಗಾದರೂ ದುಡ್ಡು ಕೊಟ್ಟರೆ ನಿಮಗೆ ವಾಪಸ್ ಬರೋದಕ್ಕೆ ಕಷ್ಟ ಆಗ್ತದೆ. ಇನ್ವೆಸ್ಟ್ಮೆಂಟು ನಿಮಗೆ ರಿಕವರಿ ಕಷ್ಟ ಆಗ್ತದೆ. ನಿಮ್ಮ ಜೀವನಕ್ಕೆ ಏನು ಬೇಕೋ ಅದು ಮಾಡ್ಬೋದು. ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಕೊರತೆ ಆಗಲ್ಲ. ಮಕ್ಕಳು ಚೆನ್ನಾಗಿ ಓದ್ತಾರೆ, ಅದು ಕೂಡ ನಿಮಗೆ ತೊಂದರೆ ಆಗಲ್ಲ. ಪಿತ್ರಾಯಿತ ಆಸ್ತಿಯಲ್ಲಿ ಸ್ವಲ್ಪ ಗೊಂದಲ ಇದ್ದರೆ ಅದು ಕೂತು ಮಾತಾಡಿ ಸರಿ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನಿಮ್ಮ ದಾಯಾದಿಗಳು ಅಂತಿರ್ತಾರೆ, ತಂದೆಯವರ ಅಣ್ಣ ತಮ್ಮಂದಿರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ಅವರಿಂದ ಸ್ವಲ್ಪ ಬಂಧು ವಿರೋಧ, ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ವಿರೋಧ ಬರುವಂಥ ಸಾಧ್ಯತೆ ಇದೆ. ಎಲ್ಲರೂ ನಿಮ್ಮ ಒಂದು ಒಪಿನಿಯನ್ ಒಪ್ಕೊಳ್ಳೋದಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದನ್ನು ಕೆಲವೊಂದಷ್ಟು 50-50 ಮಾಡ್ಕೊಳ್ಳಿ. ಅವ್ರು ಹೇಳಿದ್ದೆ ನೀವು ಅರ್ಧ ಒಪ್ಕೊಳ್ಳಿ, ನೀವು ಹೇಳಿದ್ರೆ ಅವ್ರು ಅರ್ಧ ಒಪ್ಕೊಳ್ಳಿ. ನಿಮಗೆ ಅವ್ರು ತೊಂದರೆ ಕೊಡಬಾರ್ದು, ಅವ್ರು ನೀವು ತೊಂದರೆ ಕೊಡಿ. ಈ ರೀತಿ ಕಮಿಟೆಡ್ ಆಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಯಾಕೆ ಅಂತಂದರೆ ಸಮಸ್ಯೆಗಳು ಮನುಷ್ಯನಿಗೆ ಕೆಲಸ ಎಲ್ಲ ಕೊಡುತ್ತೆ, ಕೆಲಸ ಎಲ್ಲ ಕೊಡಲ್ಲ. ನಾವು ಹುಷಾರಾಗಿರೋದು ಬಹಳ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಆದರೆ ಶನಿ ವಿಕ್ರಮ ಸ್ಥಾನಕ್ಕೆ ನಿಮಗೆ ಹೋಗಿರೋದ್ರಿಂದ ಪರಾಕ್ರಮದಿಂದ ಏನು ಬೇಕಾದರೂ ಗೆಲ್ಬೋದು. ಕೋರ್ಟು ಕಚೇರಿ ವ್ಯಾಜ್ಯ ಶತ್ರು ಧ್ವಂಸ ಆಗ್ಬಿಡ್ತದೆ. ನಿಮ್ಗೆ ಯಾರು ನಿಮ್ಮನ್ನು ಸೋಲ್ಸೋಕ್ಕಾಗಲ್ಲ. ಆದರೆ ಆರ್ಥಿಕ ಸಂಕಷ್ಟದಿಂದ ನೀವು ಮೇಲೆ ಬರಬೇಕಂದ್ರೆ ಅದಕ್ಕೆ ತುಂಬ ಪರಿಶ್ರಮ ಪಡಬೇಕಾಗತ್ತೆ, ತುಂಬ ಕಮಿಟೆಡ್ ಆಗಿರಬೇಕಾಗತ್ತೆ. ನಿಮ್ಮ ಮಾತು, ನಿಮ್ಮ ಮತಿ, ನಿಮ್ಮ ಯೋಚನೆ ಸ್ಥಿರವಾಗಿ ಇರಬೇಕಾಗ್ತದೆ. ನೀವೇನು ಹೇಳ್ತೀರೋ ಆ ಥರ ನಡ್ಕೊಂಡ್ರೆ ನಿಮ್ಮ ದೇವರು ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ನಿರಂತರ ಪ್ರಯತ್ನ ಇರಬೇಕು. ಅವೆಲ್ಲೂ ಕೂಡ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂತ ನಾವು ಹೇಳ್ಬೋದು. ಆನಂತರದಲ್ಲಿ ಮಕ್ಕಳು ವಿದ್ಯಾವಂತರು ಆಗ್ತಾರೆ, ಪ್ರಜ್ಞಾವಂತರಾದ ಮಕ್ಕಳು ಕಾಮರ್ಸಲ್ಲಿ ಹೆಚ್ಚಿಗೆ ಓದ್ಬೋದು, ಗಣಿತಶಾಸ್ತ್ರದಲ್ಲಿ ಮುಂದೆ ಬರ್ತಾರೆ. ಇಲ್ಲ ಅಂದ್ರೆ ಅವರು ಸೈನ್ಸಿಸ್ಟ್ ಆಗ್ತಾರೆ, ಎರಡರಲ್ಲಿ ಒಂದಾಗ್ತಾರೆ. ಪ್ರಯತ್ನ ಪಟ್ಟರೆ ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಆಮೇಲೆ ಹಾರ್ಡ್ವೇರ್ ಇಂಜಿನಿಯರ್ ಆಗ್ಬೋದು. ಸಾಫ್ಟ್ವೇರ್ ಅಷ್ಟು ಅನುಕೂಲ ಕಾಣಿಸೋದಿಲ್ಲ ಈ ಒಂದು ರಾಶಿಯವರ ಮಕ್ಕಳಿಗೆ. ಅವ್ರ ಜಾತಕ ಚೆನ್ನಾಗಿದ್ದರೆ ಅವ್ರು ಏನು ಬೇಕಾದ್ರೂ ಪ್ರಪಂಚವನ್ನೇ ಗೆಲ್ಲಬಹುದು. ಆದರೆ ನಿಮ್ಮ ಜಾತಕದ ಮೇಲೆ ಮಕ್ಕಳು ನಿಮ್ಮ ಪೂರ್ವ ಪುಣ್ಯ, ನಿಮ್ಮ ಪೂರ್ವಾಜಿತ ಕರ್ಮದ ಒಂದು ಫಲದ ಮೇಲೆ ಅದನ್ನು ಚಿಂತನೆಯನ್ನು ನಾವು ಮಾಡಿ ಹೇಳ್ತಕ್ಕಂಥದ್ದಿರುತ್ತೆ. ಆರೋಗ್ಯ ವಿಚಾರ ಬಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಜಾಯಿಂಟ್ ಪೇನ್ ಬರ್ಬೋದು. ಕತ್ತು, ಬೆನ್ನು, ತಲೆ, ಸೊಂಟ ಈ ಥರ ನೋವು ಬರ್ಬೋದು. ಅದು ತಾತ್ಕಾಲಿಕವಾಗಿರುತ್ತೆ, ತಾನಾಗಿ ಪರಿಹಾರ ಆಗುತ್ತೆ. ಆಗಲಿಲ್ಲ ಅಂದರೆ ಔಷಧೋಪಚಾರವನ್ನು ತಾತ್ಕಾಲಿಕ ಮಾಡಿ ಅಂತಹ ಕಷ್ಟಗಳು, ತೊಂದರೆಗಳು ನಿಮಗೆ ಆರೋಗ್ಯದ ಬರದ್ರಲ್ಲಿ ಬರೋದಿಲ್ಲ ಅಂತ ನಾವು ಹೇಳ್ಬೋದು. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ರಗಳೆ ಇದ್ರೂ ಕೂಡ ದಾಂಪತ್ಯ ಚೆನ್ನಾಗಿದೆ. ಒಂದು ವೇಳೆ ಜಾತಕ ಚೆನ್ನಾಗಿಲ್ಲ ಅಂದರೆ ತೊಂದರೆ ಬರುತ್ತೆ, ಪರಿಶೀಲನೆ ಮಾಡಿಕೊಳ್ಳೋದು ಬಹಳ ಉತ್ತಮ. ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಲಾಭ ನೀವು ಸಿಗಬೇಕು ಅಂತ ತುಂಬ ಹೋರಾಟ ಇದೆ ನಿಮಗೆ. ಜೀವನದಲ್ಲಿ ತುಂಬ ನೀವು ಕಷ್ಟಪಟ್ಟಿದ್ದೀರಾ, ಮೇಲೆ ಬಂದಿದ್ದೀರಾ. ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ತುಂಬ ಪರಿಶ್ರಮ ಇದೆ ನಿಮ್ಮದು, ನಿಮ್ಮ ಕುಟುಂಬದ ಪರಿಶ್ರಮ ಕೂಡ ಇದೆ. ಹಾಗಾಗಿ ನಿಮಗೆ ದೇವರ ಅನುಗ್ರಹ ಇದೆ, ಒಳ್ಳೆಯದಾಗ್ತದೆ. ಒಂದು ವೇಳೆ ಉದ್ಯೋಗದಲ್ಲಿರ್ತಕ್ಕಂಥವ್ರು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಿದೆ, ಅದು ಕೂಡ ಒಳ್ಳೆಯದೇ. ಮತ್ತು ವೃತ್ತಿಯಲ್ಲಿರ್ತಕ್ಕಂಥವರಿಗೂ ಒಳ್ಳೆಯದಿದೆ. ಕಾರ್ಮಿಕ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ಬೋದು. ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು. ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇದ್ದು ಒಳ್ಳೆ ಸಮಯ ಬಂದಾಗ ತೆಗೆದುಕೊಳ್ಳಿ. ಯಾವಾಗಲೂ ಕೆಟ್ಟದ್ದಿರೋದಿಲ್ಲ. ಇವತ್ತು ಚೆನ್ನಾಗಿಲ್ಲ ಅಂದ್ರೆ ನಾಳೆ ಚೆನ್ನಾಗಿರ್ತದೆ. ನಾಡ್ದು ಏನೋ ಸಮಸ್ಯೆ ಬಂದು ಅಚ್ಚೆ ನಡೆದು ಪರಿಹಾರ ಆಗ್ತದೆ. ಹಾಗೆ ಯಾವುದೂ ಸ್ಥಿರವಾಗಿರೋದಿಲ್ಲ. ಪ್ರಪಂಚ ನಿಯಮವೇ ಬದಲಾವಣೆ. ಹಾಗಾಗಿ ಪ್ರಪಂಚದಲ್ಲಿ ಯಾವಾಗಲೂ ಬದಲಾವಣೆ ಆಗ್ತಾ ಇರ್ತದೆ, ಪರಿವರ್ತನೆ ಆಗ್ತಾ ಇರ್ತದೆ, ಚಿಂತನೆ ವ್ಯತ್ಯಾಸ ಆಗ್ತಾ ಇರ್ತದೆ, ಕಾಲ ವ್ಯತ್ಯಾಸ ಆಗ್ತದೆ. ಒಂದೊಂದು ಕಾಲಘಟ್ಟದಲ್ಲಿ ಪ್ರಾಕೃತಿಕವಾಗಿ ಮನುಷ್ಯನ ಜೀವನ, ಜನಜೀವನ ಎಲ್ಲ ಬದಲಾವಣೆ ಆಗ್ತದೆ. ಕಾಲಕ್ಕೆ ತಕ್ಕ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ಜ್ಯೋತಿಷ್ಶಾಸ್ತ್ರ, ಎಲ್ಲ ವೇದಶಾಸ್ತ್ರ ಎಲ್ಲ ಹೇಳ್ತದೆ. ಕಾಲಕ್ಕೆ ಅನುಗುಣವಾಗಿ ಎಲ್ಲವನ್ನೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಬೇಕಾಗ್ತದೆ ಅಂತ ಶಾಸ್ತ್ರ ಹೇಳೋದ್ರಿಂದ ಅದು ಕೂಡ ಶಾಸ್ತ್ರಕ್ಕೆ ವಿರುದ್ಧವಲ್ಲ. ಎಲ್ಲವೂ ಕೂಡ ಬದಲಾವಣೆ ಶಾಸ್ತ್ರ ಪ್ರಕಾರವೇ ಆಗ್ತದೆ. ಹಾಗಾಗಿ ಅದು ವಿಶೇಷತೆ ಅಲ್ಲ.
ಹಾಗಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಚೆನ್ನಾಗಿರ್ತದೆ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅನಿಸ್ಬೋದು, ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಕಾಲಕ್ರಮೇಣ ಎಲ್ಲ ರೀತಿಯೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಕೃಷಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಕೃಷಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವೃತ್ತಿ ಮಾಡ್ತಕ್ಕಂಥವರಿಗೆ, ಮತ್ತೆ ಹೋಟೆಲ್ ಉದ್ಯಮದವರಿಗೆ ಎಲ್ಲರೂ ಕೂಡ ಖಂಡಿತ ಒಳ್ಳೆಯ ಫಲಗಳಿದೆ. ಎಲ್ಲರೂ ಕೂಡ ಒಳ್ಳೆಯ ಫಲವನ್ನು ಅನುಭವಿಸೋದಕ್ಕೆ ಎಲ್ಲರೂ ಚೆನ್ನಾಗಿ ಇರಬೇಕು, ಒಳ್ಳೆಯ ಅನುಭವಿಸಬೇಕು ಅಂತ ನಮ್ಮ ಚಿಂತನೆ. ಆದರೆ ದುಡ್ಡು ಕಾಸು ಕೈ ನಿಲ್ಲಲ್ಲ ಅಂತೀವಿ, ಆದರೆ ಬೇಕಾದಷ್ಟು ದುಡ್ಡು ಕಾಸು ನಿಮಗೆ ಹರಿಯತ್ತೆ, ಬರುತ್ತೆ, ಖರ್ಚಾಗತ್ತೆ. ಯಾಕೆಂದರೆ ಗುರು 8-6ರಲ್ಲಿದ್ದು ಧನಸ್ಥಾನ ನೋಡೋದ್ರಿಂದ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಆದರೂ ಜೀವನಕ್ಕೆ ಊಟ ತಿಂಡಿ ಬಟ್ಟೆಗೆ ಕೊರತೆ ಆಗೋದಿಲ್ಲ. ಮನೆಯಲ್ಲಿ ಮನಸ್ಸಲ್ಲಿ ಮನಃಶಾಂತಿ, ಮಕ್ಕಳಿಂದ ನೆಮ್ಮದಿ, ಸುಖ, ಶಾಂತಿ, ದಾಂಪತ್ಯ ಸುಖ, ವಾಹನ ಸುಖ, ಸಾಂಸಾರಿಕ ಸುಖ ಎಲ್ಲವೂ ನಿಮಗೆ ಸಿಗುವಂಥ ಯೋಗ ಇದೆ. ಖಂಡಿತ ಒಳ್ಳೆಯದಾಗತ್ತೆ, ಯಾವುದೇ ರೀತಿ ಚಿಂತೆ ಬೇಡ. ಒಂದ್ ವೇಳೆ ತೊಂದರೆ, ಕಷ್ಟ, ನಷ್ಟ, ನಿಮ್ಗೆ ಏನಾದರೂ ತೊಂದರೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಜ್ಞಾನವೃದ್ಧಿ, ಆರ್ಥಿಕ ಅಭಿವೃದ್ಧಿ ಎಲ್ಲವೂ ಕೂಡ ಆಗುವಂತಹ ಶಿವಫಲಗಳು ಅನುಭವಿಸುವಂತಹ ಯೋಗಗಳು ಪ್ರಾಪ್ತಿಯಾಗಿದೆ. ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪಂಚಮದಲ್ಲಿರ್ತಕ್ಕಂತಹ ಗುರು ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡ್ತಾನೆ. ಪೂರ್ವ ಪುಣ್ಯ ಅಂದರೆ ಏನು? ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹದ್ದು, ಮನೆಯನ್ನ ಕಟ್ಟತಕ್ಕಂತಹದ್ದು, ಗೃಹ ಪ್ರವೇಶ ಮಾಡ್ತಕ್ಕಂತಹದ್ದು, ಅಲ್ಲದೆ ಮದುವೆ ಮಾಡ್ತಕ್ಕಂತಹದ್ದು, ಮದುವೆ ಆಗದೇ ಇದ್ರೆ ಮದುವೆ ಮಾಡುವಂತ ಯೋಗ, ಮದುವೆ ಆಗುವಂತ ಯೋಗ, ಸಂತಾನ ಆಗುವಂತ ಯೋಗ, ನಾಮಕರಣ ಮಾಡುವಂತ ಯೋಗ, ಹೀಗೆ ಶುಭಫಲಗಳು ಮನೆಯಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ಯಜ್ಞ, ಯಾಗ, ಹೋಮ, ಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡ್ತಕ್ಕಂಥ, ಸಮುದ್ರ ಸ್ನಾನ ಮಾಡೋದು, ನದಿಗಳಲ್ಲಿ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂತಹದ್ದು, ವಿಶೇಷವಾಗಿ ದೂರದೇಶ ಪ್ರಯಾಣ ಮಾಡ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ದುಡ್ಡು ಚೆನ್ನಾಗಿ ಹರಿದು ಬರ್ತದೆ, ದುಡ್ಡು ಚೆನ್ನಾಗಿ ಬರುತ್ತೆ. ಕುಂಭರಾಶಿ, ಕುಂಭ ಅಂದರೆ ಜ್ಞಾನದ ಭಂಡಾರ, ಜ್ಞಾನ ವೃದ್ಧಿ ಆಗತ್ತೆ, ಧನವೃದ್ಧಿ ಆಗತ್ತೆ, ಅಕ್ಷಯ ವೃದ್ಧಿ ಆಗುತ್ತದೆ. ಅಕ್ಷಯಾವೃದ್ಧಿ ಅಂದರೆ ಯಾವತ್ತು ಖಾಲಿ ಆಗಬಾರದು, ಆ ರೀತಿಯಲ್ಲಿ ವೃದ್ಧಿ ಆಗುವಂತಹದ್ದು, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಅನುಭವಿಸುವಂತಹ ಯೋಗಗಳು ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಶನಿ ಇದ್ದಾನೆ, 7.5 ಶನಿ, 7.5 ಶನಿ ಇದ್ದಾನೆ. ಆಲ್ರೆಡಿ ನಿಮಗೆ ಇವಾಗ 3 ವರ್ಷ ಮುಗಿದೋಗಿದೆ. ಇನ್ನೂ ಎಷ್ಟೋ ದಿವಸ, 3 ವರ್ಷ ಅಲ್ಲ, ಜಾಸ್ತಿನೇ ಮುಗಿದೋಗಿದೆ. ಯಾಕೆಂದ್ರೆ ಈಗ ಒಂದು ಎರಡೂವರೆ ನಿಮಗೆ 4.5 ವರ್ಷ ಮುಗಿದೋಗಿದೆ. ಈಗ ಇನ್ನೊಂದು 2 ವರ್ಷ ಶನಿಯ ಪ್ರಭಾವ ಇದೆ. ಇನ್ನು 2 ವರ್ಷದಲ್ಲಿ ಶನಿ ಎಂಥ ತೊಂದರೆಗಳು ಕೊಡೋದಿಲ್ಲ. ಯಾಕೆಂದ್ರೆ ಗುರುವಿನ ಭಾವದಲ್ಲಿರ್ತಕ್ಕಂಥವನು, ಮತ್ತೆ ಶನಿ ವಕ್ರಾಗಿ ಕುಂಭಕ್ಕೆ ಬಂದಿರೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಬರುತ್ತೆ. ಯಾಕೆಂದ್ರೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇತ್ತು ಮುಂಚೆ, ಯಾವ ಕೆಲಸಗಳು ನಿಮಗೆ ಈಗ ಸುಮಾರು ಒಂದು 4.5 ವರ್ಷಗಳಲ್ಲಿ ಯಾವುದೆಲ್ಲ ಕೆಲಸ ಆಗಿರಲಿಲ್ಲ, ಯಾವ್ಯಾವ ಕೆಲಸಗಳು ಎಷ್ಟು ಕಷ್ಟಪಟ್ಟಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಸಾಲ ಮಾಡಿದಿರಿ, ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀರಿ, ಅವೆಲ್ಲ ನಿಮಗೆ ರಿಕವರಿ ಆಗುವಂತಹ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಅದರಿಂದ ನಿಮಗೆ ಮನಃಶಾಂತಿ ಸಿಗತ್ತೆ, ನಿಮಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಸಿಗತ್ತೆ. ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವೆಲ್ಲ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ. ನೀವು ಕೃಷಿ ಜಮೀನಲ್ಲಾಗದೆ ಕೃಷಿ ಉತ್ಪತ್ತಿ ಆಗುತ್ತೆ, ಅದರ ಜಮೀನಿನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೈಟು, ಮನೆ, ಪ್ಲಾಟ್ ತೆಗೆದುಕೊಳ್ಳುವಂಥ ಇವಾಗ ಅದು ನಿಮ್ಗೆ ಒಳ್ಳೇದಾಗುತ್ತೆ, ಅದು ಬೆಳೀತದೆ. ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಇವಾಗ ಅವರು ಒಳ್ಳೆಯ ವಿದ್ಯಾವಂತರು, ಪ್ರಜ್ಞಾವಂತರಾಗ್ತಾರೆ. ಕುಂಭರಾಶಿಯವ್ರ ಮಕ್ಕಳು ಹೆಚ್ಚಿನದಾಗಿ, ವಿಶೇಷವಾಗಿ ಅವರು ಆಗತಕ್ಕಂತಹದ್ದು ಒಂದು ಇಂಜಿನಿಯರ್ ಆಗ್ಬೋದು, ಇಲ್ಲ ಸೈಂಟಿಸ್ಟ್ ಆಗ್ಬೋದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ. ಈ ರೀತಿಯ ಒಳ್ಳೆಯ ಒಂದು ವಿದ್ಯಾವಂತರಾಗಿ, ಜ್ಞಾನವಂತರಾಗಿ ಅವರು ಹೊರದೇಶದಲ್ಲಿ ಇದ್ದು ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು, ಹೊರದೇಶಕ್ಕೆ ಹೋಗಿ ಅಲ್ಲಿ ಜಾಬ್ ಮಾಡ್ತಕ್ಕಂಥದ್ದು, ಅವರಿಗೆ ವಿದ್ಯಾರ್ಜನೆ ಮುಗಿದಿದ್ದಿರ್ತದೆ. ಇಲ್ಲ ವಿದ್ಯಾರ್ಜನೆ ಮಾಡ್ತಾ ಇದ್ರೆ, ಅಧ್ಯಯನ ಮಾಡ್ತಾ ಇದ್ರೆ, ಇಲ್ಲೇ ಒಳ್ಳೆ ವಿದ್ಯಾವಂತರಾಗಿ, ಜ್ಞಾನವಂತರಾಗಿ ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಇದೆ. ಚಿಕ್ಕ ಮಕ್ಕಳಾಗಿದ್ರೆ ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಬುದ್ಧಿವಂತರಾಗಿ, ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇರ್ತಾರೆ, ಒಳ್ಳೆ ಓದ್ತಾರೆ, ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ, ಮತ್ತೆ ಸ್ಕೂಲು ಕಾಲೇಜುಗಳಲ್ಲೂ ಹೆಸರು ತಗೋತಾರೆ. ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥವ್ರು, ಸಂಸ್ಕಾರ ಇರ್ತಕ್ಕಂಥವ್ರು ನಿಮ್ಮ ಮಕ್ಕಳಾಗಿರ್ತಾರೆ. ಒಳ್ಳೆ ಒಂದು ನಿಮ್ಮ ಮಾತನ್ನ ಹೇಳ್ಕೊಂಡು ನಡೆದುಕೊಂಡು ಹೋಗ್ತಕ್ಕಂಥವ್ರು, ಒಳ್ಳೆ ದೊಡ್ಡವರ ಮಾರ್ಗದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥ ಮಕ್ಕಳು. ಆ ಮಕ್ಕಳು ನಿಮ್ಮ ಪೂರ್ವ ಪುಣ್ಯದ ಫಲ ಅಂತ ಹೇಳ್ತೀವಿ. ಅಂತ ಮಕ್ಕಳು ಹುಟ್ಟಬೇಕು ಅಂತಂದ್ರೆ ನೀವು ತಂದೆ ತಾಯಿಗಳಂತ ಪುಣ್ಯವನ್ನು ಮಾಡಿರ್ಬೇಕು. ಆಗ ಅಂತ ಒಳ್ಳೆ ಮಕ್ಕಳು ನಿಮಗೆ ಇದ್ದಾರೆ ಅಂತ ನಾವು ಹೇಳೋದು ಬಹಳ ಸಂತೋಷದ ವಿಚಾರ. ನಮಗೆ ಬಹಳ ಖುಷಿ ಆಗ್ತದೆ. ಇಂಥವ್ರ ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದೇ ಬಹಳ ಖುಷಿ, ಇಷ್ಟು ಓದ್ತಾರೆ ಅನ್ನೋದೇ ಬಹಳ ಖುಷಿ ಆಗ್ತದೆ. ಹಾಗಾಗಿ ಕುಂಭರಾಶಿಯವರಿಗೆ ಒಳ್ಳೆಯ ಫಲಗಳಿದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮತ್ತೆ ಕೆಲವೊಂದಷ್ಟು ಆರ್ಥಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ಬ್ಯಾಂಕಿಂಗ್ ವರ್ಕ್ ಮಾಡ್ತಕ್ಕಂಥವ್ರು, ಮೀಡಿಯಾದಲ್ಲಿರ್ತಕ್ಕಂಥವ್ರು, ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಟರು, ಆನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಕೆಲವು ಇದೆ. ಆದರೆ ಮತ್ತೊಂದು ವಿಚಾರವನ್ನು ಹೇಳ್ಬೇಕಂದ್ರೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಅಡಚಣೆ ಆಗ್ತದೆ. ಆ ನಂತರದಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ಅಡಚಣೆ ಆಗ್ತದೆ. ಎಲೆಕ್ಟ್ರಾನಿಕ್ಸ್ ಇವರಿಗೆ ಸ್ವಲ್ಪ ಅಡಚಣೆ ಆಗ್ತದೆ. ಆಯಿಲ್ ಬಿಸ್ನೆಸ್ ಮಾಡೋರಿಗೆ, ಪೆಟ್ರೋಲಿಯಂ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ, ಹಿನ್ನಡೆ ಆಗ್ಬೋದು. ಅವರು ಸ್ವಲ್ಪ ಹುಷಾರಾಗಿದ್ದು ನಿಮ್ಮ ಜಾತಕದಲ್ಲಿ
ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿದ್ರೆ ತೊಂದರೆ ಆಗಲ್ಲ. ಒಂದು ವೇಳೆ ತೊಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಮುಕ್ಕಾಲು ಭಾಗ ಸಾಮಾನ್ಯ ಹೆಚ್ಚಿನ ಫಲ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗ್ತದೆ. ಹಾಗಾಗಿ ಅಂತ ವಿಶೇಷವಾಗಿ ತೊಂದರೆ ತೆಗೆದುಕೊಳ್ಳೋದೇನು ಬೇಡ. ಹಾಗಂತ ಮೈಮರ್ತು ಯಾವುದು ಮಾಡೋದು ಬೇಡ. ನಮಗೆ ಜಾಸ್ತಿ ಜಾಗೃತ, ಯಾವಾಗಲೂ ಕೂಡ ಜಾಗೃತರಾಗಿದ್ದು ನಮ್ಮ ಕೆಲಸ ಕಾರ್ಯದಲ್ಲಿ ಒಳ್ಳೆಯದಾಗತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಒಂದು ವೇಳೆ ತೊಂದರೆಯಲ್ಲಿ ಯಾರಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿ ಅರ್ಚನೆ ಮಾಡೋದ್ರಿಂದ ನಮ್ಮೆಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಆಗತ್ತೆ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳಿರ್ತದೆ. ಯಾಕೆ ಅಂದ್ರೆ ಶನಿಯ ಪ್ರಭಾವ ಇದೆ. ಜನ್ಮ ರಾಶಿಯಲ್ಲಿ ಶನಿ ಇದ್ದು ವಕ್ರ ಆಗಿದ್ದಾನೆ, ಅಂದ್ರೆ ವೇದದಲ್ಲಿ ಇದ್ದಾನೆ. ಹಾಗಾಗಿ ಇರೋ ದುಡ್ಡು ಕಾಸು ಎಲ್ಲ ಖರ್ಚಾಗತ್ತೆ. ಜೀವನದಲ್ಲಿ ಕಷ್ಟವನ್ನು ಅನುಭವಿಸುವಂತ ಯೋಗ ಇದೆ ಮೀನರಾಶಿಯವರಿಗೆ 7.7 ಶನಿ ಇದ್ದಾನೆ. ಅವನು ಕರ್ಮದ ಫಲವನ್ನ ಕೊಡ್ತಾನೆ. ಪೂರ್ವ ಜನ್ಮದಲ್ಲಿ ಯಾವುದೇ ಕರ್ಮ ಇದ್ರೂ ಕೂಡ ಇವಾಗ ಅದು ಫಲವನ್ನ ಕೊಡುತ್ತೆ. ಅದರಲ್ಲಿ ಮೊದಲನೇ ರೌಂಡು 2ನೇ ರೌಂಡು ಇರ್ತದೆ, ಅಂದ್ರೆ 2ನೇ ಸುತ್ತಿರುತ್ತೆ. ಮೊದಲನೇದಾಗಿ 30 ವರ್ಷದ ಒಳಗಡೆ ಒಂದು ಸುತ್ತು ಶನಿ ಪ್ರವೇಶ ಆಗ್ತದೆ. 2ನೇ ಸುತ್ತು 30 ವರ್ಷದ ಮೇಲೆ ಬರುತ್ತೆ. ಹಾಗಾಗಿ 30 ವರ್ಷ ಮೇಲೆ ಯಾವ ವಯಸ್ಸು ಯಾರಿಗಾಗಿರ್ತದೆ ಅಂತವರಿಗೆ ಶನಿಯ ಪ್ರಭಾವ ನಿಮಗೆ 50% ಕಡಿಮೆ ಆಗಿರ್ತದೆ. 30 ವರ್ಷ ಒಳಗಡೆ ಯಾರಿಗೆ ಬರ್ತಾ ಇದೆ ಅಂತವರಿಗೆ ಶನಿಯ ಪ್ರಭಾವ ಹೆಚ್ಚಿಗೆ ಇರುತ್ತೆ. ಇದು ಒಂದು ಚಿಕ್ಕ ಒಂದು ಮಾಹಿತಿ ಅಂತ ಹೇಳ್ತೀವಿ. ಹಾಗಾಗಿ ಶನಿಯು ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂದ್ರೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡ್ತಾನೆ, ಮಾನಸಿಕ ಚಿಂತೆಯನ್ನು ಮಾಡ್ತಾನೆ. ಆದ್ರೆ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ನಮಗೆ ಯಾರು ಇರೋದಿಲ್ಲ. ಅಂದ್ರೆ ಗುರುವಿನ ಅನುಗ್ರಹ ಇಲ್ಲ. ರಾಹು ವೇದದಲ್ಲಿ ಇದ್ದಾನೆ, ಕೇತು ನಿಮಗೆ ಚೆನ್ನಾಗಿ ಇರಲ್ಲ, ಅವನು ಕೂಡ ನಿಮಗೆ ಷಷ್ಠ ರೋಗಸ್ಥಾನ ಶತ್ರು ಪೀಡೆಯಲ್ಲಿದ್ದಾನೆ. ಹಾಗೆ ಅದು ಕೂಡ ತೊಂದರೆ. ನೀವು ವಾದ ವಿವಾದವನ್ನು ಮಾಡಕ್ ಹೋದ್ರೆ ಒಂದಕ್ಕೊಂದು ಬೆಳ್ಕೊಂಡು ಹೋಗ್ತದೆ, ಜಗಳ ಆಗ್ತದೆ, ಮನಸ್ತಾಪ ಆಗ್ತದೆ. ಯಾಕೆ ಅಂದ್ರೆ ಶತ್ರು ಜಾಗದಲ್ಲಿ ಶತ್ರು ಸಾಲ ರೋಗ, ಆ ಕ್ಷೇತ್ರದಲ್ಲಿ ಕೇತು ತಲೆ ಇಲ್ಲ ಅಂತ ಹೇಳ್ತೀವಿ. ಒಂದು ನಾಗರನ್ನ ಒಂದು ಸುದರ್ಶನ ಚಕ್ರದಿಂದ ಮಹಾವಿಷ್ಣು ಅಮೃತವನ್ನು ಕುಡಿದಾಗ ಭಾಗ ಮಾಡಿದಾಗ ರಾಹು ತಲೆ ಕೇತು ಬಾಲ ಅಂತ ಹೇಳ್ತೀವಿ. ಹಾಗಾಗಿ ತುಂಬಾ ಸಮಸ್ಯೆಗಳು ಸುತ್ತಕೊಳ್ತದೆ. ಕೇತು ಬಾಲ ಎಲ್ಲವನ್ನು ಸುತ್ಕೊಂಡ್ಬಿಡ್ತಾನೆ, ಸಮಸ್ಯೆ ಸುಳಿಯಲ್ಲಿ ಸಿಗ್ತೀರಿ. ಹಾಗಾಗಿ ಬಹಳ ಜಾಗೃತೆಯಿಂದ ಇರಬೇಕು. ಬೇಡದೇ ಇರೋ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಹೋಗ್ಬಾರ್ದು, ಸಂಬಂಧಪಡದ ವಿಚಾರಗಳನ್ನ ಚರ್ಚೆ ಮಾಡಕ್ ಹೋಗ್ಬಾರ್ದು. ನಮ್ಮ ಕೆಲಸ ಎಷ್ಟು ಮಾಡ್ಕೊಂಡಿದ್ದು ಎಲ್ಲ ಸರಿ ಹೋಗ್ತದೆ. ಹಾಗಾಗಿ ಮೀನರಾಶಿಯವರಿಗೆ ಬಹಳ ಸಂಕಷ್ಟ ಇದೆ, ಆರ್ಥಿಕ ಸಂಕಷ್ಟ ಇದೆ, ಮಾನಸಿಕ ನೆಮ್ಮದಿ ಕಳ್ಕೊಳ್ಳುವಂತ ಯೋಗ, ಮನಃಶಾಂತಿ ಇರೋದಿಲ್ಲ, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ, ಜೀವನದಲ್ಲಿ ಜಿಗುಪ್ಸೆ, ಅಸಮಾಧಾನ, ಅತೃಪ್ತಿ ಇವೆಲ್ಲವೂ ಕೂಡ ಮೀನರಾಶಿಯವರು ಉಂಟಾಗ್ತದೆ. ಕಾರಣ ಶನಿಯ ಪ್ರಭಾವದಿಂದ ಮತ್ತು ರಾಹು ಕೇತುವಿನ ಪ್ರಭಾವದಿಂದ. ರಾಹು ವೇದದಲ್ಲಿ ತೊಂದರೆ ಮಾಡೋದಿಲ್ಲ, ಆರಲ್ಲಿ ಕೇತು ಕೆಟ್ಟವನ್ನಲ್ಲ, ಆದ್ರೂ ಕೂಡ ರೋಗಸ್ಥಾನ, ಶತ್ರು ಸಾಲ, ಇದು ಮೂರರಲ್ಲಿ ನಮಗೆ ತೊಂದರೆ ಆದ್ರೆ ಜೀವನದಲ್ಲಿ ಸಾಕಷ್ಟು ತೊಂದರೆ ಆಯ್ತಲ್ವೇ ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ತಾಳ್ಮೆಯಿಂದ ಇರಬೇಕು. ಗುರು ಚತುರ್ಥದಲ್ಲಿ ಇದ್ದಾರೆ, 4ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಸುಖ ಸ್ಥಾನದಲ್ಲಿ ಗುರು ಇರೋದು, ಚಂದ್ರ ಕೇಂದ್ರದಲ್ಲಿ ಗುರು ಇರೋದು, ಗುರು 4ನೇ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ಇಷ್ಟೋ ಪಾಸಿಟಿವ್ ಆಗುತ್ತೆ. ಗುರು ಬಲ ಇಲ್ಲದೆ ಹೋದ್ರು ಕೂಡ ಕೇಂದ್ರದ ಬಲ ಅಂತ ಇರ್ತದೆ. ಅವನು ದಶಮ ಸ್ಥಾನ ನೋಡ್ತಾನೆ, 4 ಕೇಂದ್ರ ದಶಮ ಕೇಂದ್ರದಲ್ಲಿ ಇರ್ತಾನೆ. ಅಷ್ಟಮ ಸ್ಥಾನಕ್ಕೆ ಗುರುದೃಷ್ಟಿ ಇದ್ರೂ ಕೂಡ ಆರೋಗ್ಯ ಸರಿ ಹೋಗ್ಬಹುದು, ಮೃತ್ಯುವಿನಿಂದ ಪಾರಾಗಬಹುದು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕು. ಶನಿ ಕರ್ಮದ ಫಲ, ಗುರು ಪುಣ್ಯದ ಫಲ. ನಾವು ಪುಣ್ಯದ ಫಲವನ್ನ ಗುರುವಿಂದ ನೋಡಬೇಕು, ಕರ್ಮದ ಫಲವನ್ನ ಶನಿಯಿಂದ ನೋಡಬೇಕು, ಕಷ್ಟವನ್ನ ಶನಿಯಿಂದ ನೋಡಬೇಕು, ಸುಖವನ್ನ ಗುರುವಿಂದ ನೋಡಬೇಕು, ಪೂರ್ವಾಜಿತ ಕರ್ಮದಿಂದ ರಾವಿಂದ ನೋಡಬೇಕು. ಹಾಗೆ ಎಲ್ಲವನ್ನು ಕೂಡ ನಾವು ಒಂದೊಂದು ಗ್ರಹಗಳ ಆರಾಧನೆಯನ್ನು ಮಾಡಿದಾಗ ಒಂದೊಂದು ಗ್ರಹಗಳ ದೋಷ ಪರಿಹಾರ ಆಗ್ತದೆ. ಹಾಗಾಗಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಸಂಕಷ್ಟ ಇದೆ. ಅವರು ತುಂಬಾ ಪರಿಹಾರ ಮಾಡ್ಕೋಬೇಕು, ತುಂಬಾ ದೇವಸ್ಥಾನಗಳಿಗೆ ಹೋಗ್ಬೇಕು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗ್ಬೇಕು, ದೇವರ ದರ್ಶನ ಮಾಡಬೇಕು, ಸಮುದ್ರ ಸ್ನಾನ ಮಾಡಬೇಕು, ತೀರ್ಥ ಸ್ನಾನ ಮಾಡಬೇಕು. ದೇವರ ಆರಾಧನೆಯನ್ನು ಅವರು ನಿರಂತರವಾಗಿ ಮಾಡುತ್ತಾ ಇರೋದ್ರಿಂದ ರಾಹುವಿನ ತೊಂದರೆ, ಕೇತುವಿನ ತೊಂದರೆ, ಗುರುವಿನ ತೊಂದರೆ, ಶನಿನ ತೊಂದರೆಯಿಂದ ಮತ್ತು ಕುಜನ ಪ್ರಾಬ್ಲಮ್ ಇದೆ. ಇವಾಗ ಸಪ್ತಮದಲ್ಲಿ ಕುಜ ಇದ್ದು ಅವನೊಂದು ರೀತಿ ಕಿರಿಕಿರಿ ಮಾಡ್ತಾನೆ, ದಾಂಪತ್ಯದಲ್ಲಿ ರಗಳೆ ಆಗ್ತದೆ. ಸಪ್ತಮ ಅಂದ್ರೆ ದಾಂಪತ್ಯ, ಅಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಕುಜ ಹಠಕ್ಕೆ ಕಾರಕ, ಮತ್ತೆ ತೊಂದರೆಗೆ ಕಾರಕ, ಕೋಪಕ್ಕೆ ಕಾರಕ, ಮತ್ತೆ ಕಷ್ಟಕ್ಕೆ ಕಾರಕ, ನೋವಿಗೆ ಕಾರಕ. ಹಾಗೆ ಅವನು ಸಪ್ತಮದಲ್ಲಿ ಕುಳಿತುಕೊಂಡು ದಾಂಪತ್ಯ ಸುಖ ನಾಶ ಮಾಡ್ತಾನೆ. ಮತ್ತೆ ಅಲ್ಲಿ 8ನೇ ಮನೆ ನೋಡ್ತಾನೆ, ಕೂತ್ಕೊಂಡು ವಾಕ್ಸ್ಥಾನ ಕಳಿಸ್ಬಿಡ್ತಾನೆ. ಆಡಿರೋ ಮಾತೆಲ್ಲ ಮೈ ಮೇಲೆ ಬರ್ತದೆ. ನೀವು ಒಳ್ಳೇದು ಹೇಳಿದ್ರು ಅದು ಕೆಟ್ಟದ್ದಾಗಿ ಪರಿಣಮಿಸ್ತದೆ, ಒಳ್ಳೇದು ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಸ ಅಷ್ಟು ಕ್ರಿಟಿಕಲ್ ಇರ್ತದೆ ಮೀನರಾಶಿಯವರಿಗೆ. ಅವ್ರ ಜಾತಕದಲ್ಲಿ ಚೆನ್ನಾಗಿದ್ರೆ ಸರಿ ಹೋಗೋದು, ಇಲ್ಲ ಅಂದ್ರೆ ಸಮಸ್ಯೆ ಬಹಳ ಬರ್ತದೆ. ಆಗ ಮೀನರಾಶಿಯವರು ಬಹಳ ಜಾಗ್ರತೆ ವಹಿಸಬೇಕು. ಎಂತ ಕಷ್ಟ ನಷ್ಟ ದುಃಖ ಬಂದ್ರೂ ಕೂಡ ಪರಿಹಾರ ಮಾಡುವಂತ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ ಅದು ಭಗವಂತನ ಒಂದು ಭಾಗದಲ್ಲಿ ಇರೋದ್ರಿಂದ. ಅಂದ್ರೆ ಮೀನ ರಾಶಿಯಲ್ಲಿ ಗುರು ಆ ರಾಶಿ ಪ್ರವೇಶ ಆಗಿ ಅವನು ಕುಂಭಕ್ಕೆ ಹೋಗಿರೋದ್ರಿಂದ, ಸ್ವಲ್ಪ ವಕ್ರ ಆಗಿರೋದ್ರಿಂದ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಒಂದು ಭಾಗದಲ್ಲಿ ಎಷ್ಟೇ ಸಮಸ್ಯೆ ಇದ್ರು ಇನ್ನೊಂದು ಭಾಗದಲ್ಲಿ ಪರಿಹಾರ ಮಾಡೋಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾನೆ. ಕಾರಣ ಕೇಂದ್ರದಲ್ಲಿ ಗುರು,
ದಶಮದಲ್ಲಿ ಗುರುವಿನ ದೃಷ್ಟಿ, ಆಮೇಲೆ ವ್ಯಯಸ್ಥಾನಕ್ಕೆ ರಾಹುನ ಮೇಲೆ ಶನಿ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಸಮಸ್ಯೆಗಳು ಪರಿಹಾರ ಮಾಡ್ಕೊಳ್ಳೋಕೆ ಬುದ್ಧಿಯಿಂದ ಯೋಚನೆ ಮಾಡಬೇಕು. ಬುದ್ಧಿ ಕರ್ಮಾನುಸಾರ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ. ಬುದ್ಧಿಯನ್ನು ಉಪಯೋಗಿಸಿದ್ರೆ, ತಾಳ್ಮೆಯನ್ನು ಉಪಯೋಗಿಸ್ಕೊಂಡ್ರೆ, ಬಾಯಿ ಬಿಗಿ ಹಿಡ್ಕೊಂಡ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಬಾಯಿ ಬಿಗಿ ಹಿಡ್ಕೋಬೇಕು, ಸುಮ್ಮನೆ ಕುತ್ಕೊಂಡು ಮಾಡಬೇಕು, ಏನಾಗ್ತಾ ಆಗಲಿ ಅಂತೇಳಿ ಒಂದು ತಿಂಗಳ ಸುಮ್ಮನೆ ಇದ್ರೆ ಮುಂದಿನ ತಿಂಗಳು ಸರಿ ಹೋದ್ರು ಹೋಗ್ಬೋದು, ಹೋಗಿಲ್ಲ ಅಂದ್ರೆ ಅಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ಅದು ಅವರ ಪ್ರಾರಬ್ಧ ಕರ್ಮ ಅಂತ ಬಿಡಬೇಕು. ಹಾಗಾಗಿ ನಾವು ಸುಮ್ಮನೆ ಇದ್ರೂ ಕೂಡ ಸುಮ್ಮನೆ ಸಮಸ್ಯೆಗಳು ಬರ್ತದೆ, ನಾವು ಒಳ್ಳೇದು ಹೇಳಿದ್ರು ಕೂಡ ಕೆಟ್ಟದ್ದಾಗ್ತದೆ. ಹಾಗಾಗಿ ಏನು ಮಾಡಬೇಕು, ನಾವು ಸುಮ್ಮನೆ ಇದ್ದು ಬಿಡಬೇಕು. ಆ ಸಮಯ, ಕೆಟ್ಟ ಸಮಯ ಕಳೆದೋಗ್ಬಿಟ್ರೆ ಒಳ್ಳೆಯ ಸಮಯ ಒಂದು ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನವಾಗಿ ಸಮಾಜಚಿತ್ತವಾಗಿರಿ. ಒಂದು ವೇಳೆ ಜಾತಕ ಚೆನ್ನಾಗಿದೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಜಾತಕ ಸಮಸ್ಯೆ ಚೆನ್ನಾಗಿಲ್ಲದ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರೆಯಿಂದ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.